ಸರ್ ಕೆಲವರು ಅಂಗವಿಕಲತೆ ಒಂದು ಶಾಪ ಅದು ಶಾಪ ಅಲ್ಲ ಸರ್. ನಮ್ಮ ಅಂಗವಿಕಲರಿಗೆ ನಾವು ಅನುಕಂಪ ತೋರಿಸ್ಬಾರ್ದು, ಅವ್ರಿಗೆ ಅವಕಾಶಗಳು ಕೊಡಬೇಕು. ಅಂಗವಿಕಲ ಮನಸ್ಸು ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಸರ್. ಅದಕ್ಕೆ ಉದಾಹರಣೆ ನಾನೇ ಅಂತ ಅನ್ಬೋದು. ನಾನು ಅಂಗವಿಕಲ ಅಂತ ಮನೇಲಿ ಕೂತ್ಕೊಂಡಿದ್ರೆ ನಾನು ಈ ರೀತಿ ಸಾಧನೆ ಮಾಡೋಕ್ಕಾಗ್ತಿರಲಿಲ್ಲ. ಇದುವರೆಗೂ ನಾನು ಒಂದು 5,000 ವೇದಿಕೆಗಳನ್ನೇ ಮಾಡೋದು ಲೆಕ್ಕವೇ ಇಲ್ಲ. ಅಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಸರ್ 15 ವರ್ಷಗಳಿಂದ. ಅವ್ರು ನಮಗಿಂತ ಶ್ರೀಮಂತರಾಗಿದ್ದಾರೆ, ಮುಂದೆ ತೊಂದರೆ ಆದರೆ ಏನು ಬೇಡ ಅಂತ ನಮ್ಮ ಮನೆಯವರು ಬಂದರು. ಅವ್ರ ಮನೆಯವರು ಭಾಳ ಅಡ್ಡಿಪಡಿಸ್ತರು, ಆದರೆ ಅವ್ರು ಬಿಡಲಿಲ್ಲ. 10 ವರ್ಷಗಳ ಕಾಲ ಲವ್ ಮಾಡಿ 10 ವರ್ಷದ ಮೇಲೆ ಮದುವೆ ಆದ್ವಿ ನಾವು. ಸರ್ ಅವರೇನೇ ಪ್ರಪೋಸ್ ಮಾಡಿದ್ದು, ಮಿಡ್ ನೈಟಲ್ಲಿ ಕಾಲ್ ಮಾಡಿಬಿಟ್ಟು ಪ್ರಪೋಸ್ ಮಾಡಿದ್ರು. ಹಾಗೆ ನಾನು ಟೈಮ್ ಬೇಕು ನನಗೆ ಹೇಳೋದಕ್ಕೆ ಅಂತ ಹೇಳಿದೆ. ಕೆಲವರು ಇಂಥವ್ರನ್ನ ಮದುವೆ ಆಗಬೇಕಾ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅವರು ಬೇಜಾರು ಮಾಡ್ಕೋಬಾರ್ದು ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ಆದರೆ ನನಗೆ ಇಷ್ಟ ಆಯಿತು, ಇಂಥವ್ರಿಗೆ ಲೈಫ್ ಕೊಟ್ಟರೆ ನಾನು ಚೆನ್ನಾಗಿರ್ಬೋದು, ಅವರು ಚೆನ್ನಾಗಿರ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಅವ್ರನ್ನ ಮದುವೆ ಆದೆ ಸರ್. ಇದೆ ಸರ್, ತುಂಬ ಅವಮಾನಗಳಿವೆ. ನಾವು ಈ ಕಲಾವಿದ ಕ್ಷೇತ್ರದಲ್ಲೇ ಇವ್ರು ಏನು ಮಾಡ್ತಾರೆ, ಅಂಗವಿಕಲ ಏನಾಗುತ್ತೆ ಅಂತ ನಮಗೆ ಅವಮಾನಗಳು ಎಲ್ಲ ಆಗಿವೆ ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ. ಹಾಂ ನಮಸ್ತೆ ಸರ್. ಸರ್ ತಮ್ಮ ಪರಿಚಯ ಮಾಡ್ಕೋತೀರಾ? ಸರ್ ಮೈಸೂರು ಜಿಲ್ಲೆ HD ಕೋಟೆ, ಹಾಗೆ ಸರಗೂರು ತಾಲೂಕು ಆಗತ್ತೂರು ಗ್ರಾಮದಿಂದ ಜವರ್ನಾಯಕ ಅಂತೇಳಿ ಸರ್. ನಾವು ವಿಶೇಷಚೇತನ ಕಲಾವಿದರು. ವಿಶೇಷಚೇತನ ಕಲಾವಿದರು ಅಂದರೆ ನೀವು ಹುಟ್ಟಿದಾಗಿಂದನೇ ನೀವು ಈ ಥರ ಸಮಸ್ಯೆ ಇತ್ತಾ ಅಥವಾ ಹೇಗಾಯ್ತು ಸರ್? ಇಲ್ಲ ಸರ್, ಹುಟ್ಟಿದ ಮೇಲೆ ಒಂದು 5 ವರ್ಷ ಮಗುವಾಗಿದ್ದಾಗ ನಮಗೆ ಒಂದು ಪೋಲಿಯೋ ಅಟ್ಯಾಕ್ ಆಗಿ ಈ ರೀತಿ ಒಂದು ವಿಕಲಚೇತನ ಆದೆ ಸರ್. ಅದು ಎಷ್ಟನೇ ಇಸ್ವಿ ಅಂತ ಇಸ್ವಿ ಗೊತ್ತಿಲ್ಲ ಸರ್. ಒಂದು 5 ವರ್ಷ ಆಗಿತ್ತು. ನಮ್ಮ ತಾಯಿ ಹೆಂಗಂದ್ರೆ 5 ವರ್ಷ ಪಾಪು ಇದ್ದಾಗ ಹೆಂಗೆ ಆಗಿದೆ ಅಂತಂದರು. ನಿಮಗೂ ಗೊತ್ತಿಲ್ಲ? ನನಗೂ ಗೊತ್ತಿಲ್ಲ. ನೀವು 5 ವರ್ಷ ಅಂತಂದ್ರೆ 5 ವರ್ಷದಲ್ಲೆಲ್ಲ ಓಡಾಡ್ತಿರೋ ಅದೆಲ್ಲ ನಿಮ್ಗೆ ಸ್ವಲ್ಪ ಗೊತ್ತಿತ್ತು ಸರ್ ಅಷ್ಟೇ. ಅವಾಗೆಲ್ಲ ನೀವು ಆರಾಮಾಗಿ ಓಡ್ತಿದ್ದೆ. ಪೋಲಿಯೋ ಅಟ್ಯಾಕ್ ಆಗಿ ನಿಮಗೇನು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತು ಸರ್. ಎಲ್ಲ ಹಾಸ್ಪಿಟ್ಲ್ ಬೆಂಗಳೂರು ಕಡೆ ಮತ್ತು ಮೈಸೂರಲ್ಲಿ ನಮ್ಮ ತಂದೆ ಕೊಡಿಸ್ತು. ಸ್ವಲ್ಪ ಕೈಯಲ್ಲಿ ಆಗಿತ್ತಂತೆ, ಅವೆಲ್ಲ ವಾಸಿ ಆಯಿತು. ಈ ಕಾಲ ನನಗೆ ಸಂಪೂರ್ಣವಾಗಿ ಗುಣಮುಖ ಆಗಲಿಲ್ಲ. ಮೊದಲು ನಮ್ಮ ತಂದೆಯನ್ನು ನಾನು ಭಾಳ ನೆನಪು ಮಾಡ್ಕೋತೀನಿ ಸರ್. ತಂದೆನೇ ಸರ್. ಯಾಕಂದ್ರೆ ನಾವು ಅಂಗವಿಕಲನಾಗಿ ಹುಟ್ಟಿದ್ಕೊಂಡು ನಮ್ಮ ತಂದೆಗೆ ಮೊದಲೇ ಮಗನ ಅಂಗವಿಕಲನ ಆಗ್ಬಿಟ್ಟ, ಅವ್ನು ಏನು ಮಾಡ್ತಾ ತಗೋ ಆಶ್ರಮಕ್ಕೆ ಬಿಟ್ಬಿಡು ಅಂತೆಲ್ಲ ಹೇಳಿದ್ರು. ಬೇರೆ ಜನಗಳು ನಮ್ಮೂರಿನಲ್ಲೇ, ನಮ್ಮ ತಂದೆಗೆ ಊರಿನಲ್ಲಿ ಮತ್ತು ನಮ್ಮ ಸಂಬಂಧಿಕರು ಮೊದಲೇ ಮಗ ಅಂಗವಿಕಲನಾಗಿ ಬಿಟ್ಬಿಟ್ಟು ನಾವು ಏನು ಮಾಡ್ತೀಯ, ಅವ್ನು ಏನು ನೀನು ನೋಡ್ಕೊಳಕ್ಕಾಗತ್ತಾ, ತಗೊಂಡು ಯಾವುದೋ ಆಶ್ರಮ ತಗೊಂಡು ಬಿಟ್ಬಿಡು ಅಂದರು. ಅದು ನಮ್ಮ ತಂದೆ ಹಂಗೆ ಬಿಡಲಿಲ್ಲ. ನನ್ನ ಸಖತ್ತಾಗಿ ಒತ್ಕೊಂಡು ಎಜುಕೇಷನ್ ನನಗೆ ತುಂಬ ಒತ್ಕೋಗೋರು ಸರ್. ಚಿಕ್ಕದ್ರಾಗಿ ಸ್ಕೂಲ್ಗೆ ಹೋಗುವಾಗ ನಮಗೆ ಬಾಡಿಗೆ ಸೈಕಲ್ ತಗೊಂಡು ನಾನು ಕರ್ಕೊಂಡು ಹೋಗಿ ನಮ್ಮ ತಂದೆ ನಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತರು. ಹಾಗೆ ನಮ್ಮ ತಾಯಿ ನಮ್ಮ ತುಂಬ ಜೋಪಾನ ಮಾಡೋದು. ತಂದೆ ತಾಯಿ ನನಗೆ ಜನ್ಮ ಕೊಟ್ಟವ್ರೆ. ಈ ಮಾನವ ಜನ್ಮ ಒಂದು ಪವಿತ್ರವಾದ್ದು ಅಂತಾರೆ. ಇದಾಗಿ ನಮ್ಮ ತಂದೆ ತಾಯಿಗಳ ಮೊದಲು ನೆನೆಸ್ಕೋತೀನಿ ಸರ್. ನನ್ನ ಚೆನ್ನಾಗಿ ಅಂಗವಿಕಲ ಅನ್ನೋ ಕೊಡದೆ ತುಂಬ ಚೆನ್ನಾಗಿ ನಾನು ನೋಡಿಕೊಂಡ್ರು. ನಾನು ಯಾವುದೇ ತೊಂದರೆ ಕೊಡದೆ ನನ್ನ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಅವರೇ ಮೂಲ ಕಾರಣಕರ್ತರು. ಕೆಲವು ಅಂಗವಿಕಲರಾಗಿ ಯಾರು ಅವ್ರನ್ನ ವಿದ್ಯಾಭ್ಯಾಸ ಕೊಡಿಸಲ್ಲ. ನಮ್ಮ ತಂದೆ ನನಗೆ ಚೆನ್ನಾಗಿ ನೋಡ್ಕೊಂಡು ಸರ್ ವಿದ್ಯಾಭ್ಯಾಸ ಕೊಡಿಸ್ತು. ಅವ್ರು ಏನಾದರೂ ನನ್ನ ವಿದ್ಯಾಭ್ಯಾಸ ನಾನು ಈ ಮಟ್ಟಿಗೆ ಬರ್ತಾ ಇಲ್ಲ ತಿಳ್ಕೊಂಡು ಮನೇಲೇ ಇರ್ತಿದ್ದೆ. ನಾನು ಒಂದು ಮುಖ್ಯವಾಹಿನಿಗೆ ನಾನು ಬರಬೇಕು ಅಂದರೆ ವಿದ್ಯಾಭ್ಯಾಸ. ಆದ್ದರಿಂದ ನಮ್ಮ ತಂದೆ ತಾಯಿ ನೆನೆಸ್ಕೋತೀನಿ. ಹಾಗೆ ಮತ್ತು ನಮ್ಮ ಶ್ರೀಮತಿ ನಮ್ಮ ಮದುವೆ ಆದಮೇಲೆ ನನಗೆ ನನ್ನ ಜೋಪಾನವಾಗಿ ತಂದೆ ತಾಯಿಗಳಿಂದ ಹೆಚ್ಚಾಗಿ ಜವಾಬ್ದಾರಿ ನಮ್ಮ ನೋಡ್ಕೊಂಡು ನನಗೆ ಪ್ರತಿಯೊಂದು ಹೋಗು ನನ್ನ ವೈದ್ಯ ಕೆಲಸಗಳು ನನಗೆ ಪ್ರತಿಯೊಂದು ಬೆನ್ನೆಲುಬಾಗಿ ನಮ್ಮ ಶ್ರೀಮತಿ ಸುಮಾ ಅವರು ಸರ್. ಹಾಗೆ ನಮ್ಮ ಶಿಷ್ಯಂದರು ನನ್ನ ಜೊತೆಗಿರ್ತಕ್ಕಂಥ ಹಲವಾರು ಶಿಷ್ಯರಿದ್ದಾರೆ. ನಮ್ಮ ಲಕ್ಷ್ಮಣ್, ಸುರೇಶ್ ಅಂತೇಳಿ, ಹೃದನಾಯಕ, ಪ್ರಭಾಕರ್ ಅಂತ ಹಿರಿಯರವರು. ಅದು ನನಗೆ ಪ್ರತಿಯೊಂದು ಜೊತೆಗಿದ್ದುಕೊಂಡು ನನಗೆ ಸಹಕಾರ ಕೊಡ್ತಾರೆ ಸರ್. ನನ್ನ ಎಲ್ಲ ಒಂದು ಸಂಗೀತ ಕ್ಷೇತ್ರದ ಒಂದು ರಂಗದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಸಹಕಾರ ಸಲಹೆಗಳನ್ನು ಕೊಟ್ಟು ಮಾರ್ಗದರ್ಶನ ಕೊಟ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಸರ್. ಸಂಗೀತ ಕ್ಷೇತ್ರದ ಸಾಧನೆಯನ್ನು ಮಾಡಿರ್ತಕ್ಕಂಥ ಜವರ್ನಾಯಕ್ ಅವರು ಫಿಸಿಕಲಿ ಚಾಲೆಂಜ್ ಆಗಿದ್ರು ಸಹ ನಮಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗ್ತಾರೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಅಂಗಗಳು ಸರಿ ಇದ್ದು ನಾವೇನು ಮಾಡ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ಆಲೋಚನೆ ಬರುತ್ತೆ. ಇಂಥ ಸಾಧಕರನ್ನು ಸನ್ಮಾನ ಮಾಡೋದ್ರ ಮೂಲಕ ನಮ್ಮ ಗೌರವ ಹೆಚ್ಚುತ್ತೆ ಅಂತ ಹೇಳ್ತೀನಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರು ಕೊಡಬೇಕು. ಮೈಸೂರಿನ ಜಿಲ್ಲೆಯಿಂದ ಬಂದಿದ್ದಾರೆ. ಮುಂದಿನ ಸನ್ಮಾನಗಳು ಮಂಜುನಾಥ್ ಹಿರೇಮಠ ಅಲಮಟ್ಟಿ ವೇದಿಕೆ ಹತ್ರ ಬನ್ನಿ. ಮಂಜುನಾಥ್ ಅವರು, ಮಂಜುನಾಥ್ ಹಿರೇಮಠ. ಸರ್ ಅದಕ್ಕೆ ಒಂದು 3 ವೀಲು ಒಂದು ಮೋಟ್ರ್ ಬೈಕ್ಸ್ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ. ಒಂದು 3 ವೀಲ್ ಗಾಡಿ ಅದ್ರ ಓಡಾಡ್ತೀನಿ ಸರ್. ಓಕೆ ಸರ್. ಸರ್ ಈಗ ನಾವು ಅಂಗವಿಕಲತೆ ಅಂದರೆ ನಾನು ಕೆಲವು ಅಂಗವಿಕಲರಿಗೆ ಅವ್ರು ಎತ್ಕೋಬೇಕು ಮತ್ತು ಅವ್ರಿಗೆ ಎಲ್ಲ ವೈದ್ಯ ಕೆಲಸಗಳು ಮಾಡಬೇಕು. ನನಗೆ ಯಾವುದಿಲ್ಲ, ಎಲ್ಲ ನಾನು ಸೆಲ್ಫ್ ಸರ್ವಿಸು ಎಲ್ಲ ಕೆಲಸಗಳು ನಾನೇ ಮಾಡ್ಕೋತೀನಿ. ಓಡಾಡೋಕ್ಕಾಗಲಿ ಎಂಥ ಮೆಟ್ಲಾದ್ರೂ ನಾನೇ ಎತ್ತು ಹೋಗ್ತೀನಿ. ನನಗೆ ಅಂಗವಿಕಲತೆ ಅಂದರೆ ನನಗೆ ಎಲ್ಲ ಕೆಲಸಗಳು ನಾನೇ ಮಾಡ್ಕೊತೀನಿ ಸರ್.
ಕೆಲವರು ಡಿಪೆಂಡ್ ಆಗಿರ್ತಾರೆ, ಅವ್ರಿಗೆ ಊಟ ತಿನ್ನಿಸ್ಬೇಕು, ಅವ್ರು ಎತ್ಕೊಂಡು ಹೋಗ್ಬೇಕು, ಕುಣಿಸ್ಬೇಕು, ಹಂಗೆಲ್ಲ ಇದೆ. ಅದನ್ನು ಎಂಥ ಮೆಟ್ಲ ನಾನು ಎತ್ತೀನಿ ಸರ್. ನಿಮಗೆ ಕಾಲು ಸ್ವಾಧೀನನೇ ಇಲ್ಲ? ಸ್ವಾಧೀನ ಇಲ್ಲ ಸರ್. ನೀವು ಎಷ್ಟು ಜನ ಮಕ್ಕಳು? ನಿಮ್ಮೊಬ್ಬರಿಗೆ ಇದ್ದ ಮನೇಲಿ ಬೇರೆ? ಇಲ್ಲ ಸರ್, ಒಬ್ಬನಿಗೇನೆ. ನಾನೇ ಹಿರಿ ಮಗನು. ನಮ್ಮಿಂದೆ ನಮ್ಮ ಒಟ್ಟು 4 ಜನ ತಂಗಿರಿದ್ದಾರೆ, ಒಬ್ಬ ತಮ್ಮ. 4 ಜನ ತಂಗಿರ? ಓಕೆ ಸರ್. ಅವರು ನೀವು ಒಟ್ಟು 6 ಜನ ಮಕ್ಕಳು? 6 ಜನ ಮಕ್ಕಳು. ನಿಮ್ಮ ತಂದೆ ತಾಯಿ ಇದ್ದಾರೆ ಸರ್? ತಂದೆ ಒಂದು 10 ವರ್ಷ ತಿರೋಗ್ಬಿಟ್ರು ಸರ್. ಈಗ ತಾಯಿ ಇದ್ದಾರೆ ಮತ್ತು ತಂಗಿ ಇದ್ದಾರೆ. ಎಲ್ರಿಗೂ ಮದುವೆ ಆಗಿದೆ. ಒಬ್ಬ ತಮ್ಮ ಇದ್ದಾನೆ, ಅವನಿಗಿನ್ನೂ ಮದುವೆ ಆಗಿಲ್ಲ. ತಂಗಿರೆಲ್ಲ ಮದುವೆ? ಎಲ್ಲರೂ ಆಗಿದ್ದಾರೆ ಸರ್. ಸರ್, ಈಗ ನೀವು ನಿಮ್ಮೂರಲ್ಲಿಲ್ಲ, ಈಗ ಮೈಸೂರು ವಾಸಿಗಳು, ನಿಮಗೆ ಮದುವೆ ಆಗಿದೆ ಅಲ್ವಾ ಸರ್? ಹಾಂ, ಮದುವೆ ಆಗಿದೆ ಸರ್. ಎಷ್ಟು ವರ್ಷ ಆಗಿದೆ ಮದುವೆ ಆಗಿ? ಸರ್ ಮದುವೆ ಆಗಿ 8 ವರ್ಷ ಆಯಿತು ಸರ್. ಈಗ ಸರ್ ನೀವು ಅಂಗವಿಕಲರು, ಈಗ ನೀವು ಓಡಾಡೋದು ಕೂಡ ಆಗಲ್ಲ, ನಿಮ್ದೇನಿದ್ರು ಇದೇನೋ ನಡುವಿನಿಂದ ಮೇಲಕ್ಕೆ ಆಕ್ಟಿವ್ ಇರೋದು. ಓಕೆ ಸರ್. ಆದರೆ ನೀವು ಕಲಾವಿದ್ರು ಹೇಗಾದ್ರಿ ಸರ್? ಸರ್, ನಮ್ಮೂರಲ್ಲಿ ನಮಗೆ ಒಂದು ಇನ್ಸ್ಪೈರ್ ಆದ್ದೇ ನಮ್ಮ ಭಜನೆ ಸರ್. ನಮ್ಮಲ್ಲಿ ಹಿರಿಯರು ಒಂದಷ್ಟು ಪ್ರತಿ ಶನಿವಾರ ಬುಧವಾರ ನಮ್ಮಲ್ಲಿ ಊರಲ್ಲಿ ರಾಮ ಮಂದಿರಗಳಲ್ಲಿ ಭಜನೆ ಮಾಡ್ತಾಯಿದ್ರು. ನಾವು ಆವಾಗ ನಾವು ಸ್ಕೂಲು, ಪ್ರೈಮರಿ ಸ್ಕೂಲ್ ಓದ್ತಿರುವಾಗ ನಮಗೂ ಈ ಒಂದು ಭಜನೆ ಪ್ರತಿನಿತ್ಯ ನಾವು ಅಲ್ಲಿಗೆ ಈ ತಾಳ ಅಂತಾರೆ, ತಾಳ ಹೊಡೆಯೋಕೆ ಹೋಗ್ತಿದ್ವು, ಒಂದು ಹಾರ್ಮೋನಿಯಂಗೆ ಹೋಗ್ತಿದ್ವು. ಅದ್ರ ಬಗ್ಗೆ ಇಲ್ಲಿಗೆ ನಮಗೆ ಒಂಥರ ಅಭಿರುಚಿ ಉಂಟಾಯಿತು. ಈ ಕಲೆ ನಾವು ಕಲಿಬೇಕಲ್ಲ ಅಂದ್ಕೊಂಡು. ನಮ್ಮಲ್ಲಿ ಯಾರೂ ಇಲ್ಲ ಸರ್, ನಾವೇ ಮೂಲ, ಯಾರೂ ಇಲ್ಲ. ನಮ್ಮ ಕುಟುಂಬದಲ್ಲಿ ಯಾರು ಕೂಡ ಕಲಾವಿದರಿಲ್ಲ. ನಮ್ಮ ಊರಲ್ಲಿ ಹಿರಿಯರು ಒಂದು ಸ್ವಲ್ಪ ಭಜನೆ ಮಾಡ್ತಾಯಿದ್ರು. ಅದನ್ನ ನೋಡಿ ನಮ್ಗೆ ಇನ್ಸ್ಪೈರ್ ಆಯಿತು ಸರ್. ನಾವು ಆಗಬೇಕಲ್ಲ ಹಿಂಗೆ ಅಂದ್ಕೊಂಡು. ನಮಗೆ ಒಂಥರ ಚಿಕ್ಕದ್ರಲ್ಲೇ ಈ ಕಾನ್ಸಂಟ್ರೇಷನ್ ಈ ಕಲೆ ಮೇಲೆ ಆಯಿತು. ಭಜನೆ ನಾನು ಹೋಗ್ತಾ ಇದ್ದೆ ಆವಾಗ. ಅವರಿಂದ ಕಲ್ತ್ಕೊಂಡು, ಮತ್ತು ನಮ್ಮಲ್ಲೊಬ್ಬರು ಹಿರಿಯರು, ಒಬ್ಬ ಚಲೋ ನಾಯಕ ಅಂತೇಳಿ ಅವರು ಭಜನೆ ಮಾಡ್ತಾಯಿದ್ರು ಸರ್. ನಮ್ಮಲ್ಲಿ ಊರುಗಳಲ್ಲಿ ಒಂದು ಹಬ್ಬ ಹರಿದಿನಗಳಿರ್ಬೋದು, ಮತ್ತು ರಾಮದಲ್ಲಿ ಪ್ರತಿ ಶನಿವಾರ ಊರು ಬೀದಿ ಸುತ್ತ ಭಜನೆ ಮಾಡ್ಕೊಂಡು ಒಂದು ದೇವಸ್ಥಾನದಲ್ಲಿ ಭಜನೆ ಮಾಡೋರು. ನಮ್ಗೆ ಅದು ನಾನು ಕೂಡ ಹೋಗ್ತೀನಿ, ನಮಗೆ ಹೋಗ್ಕೊಟ್ರು. ದಯಮಾಡಿ ನಾವು ಹೊಂಟೋಟ್ರೆ ನಮ್ಮ ಒಂದು ಸಂತತಿಗೆ ಈ ಜಾನಪದ ಕಲೆಗಳು ಹೊಂಟೋಗ್ತವೆ, ನೀವೆಲ್ಲ ಉಳಿಸ್ಬೇಕಿಂತ ನಮಗೆ ಒಂಥರ ಹೇಳಿದ್ರು. ನಾವು ಹೊಂಟೋದ್ರೆ ಈ ಕಲೆಗಳು ಉಳಿಸ್ಬೇಕು, ನೀವು ಕಲ್ತ್ಕೋಬೇಕು ಅಂತ. ನಮ್ಮ ಒಂದಷ್ಟು ನಮ್ಮ ಸ್ನೇಹಿತರು ಈಗಲೂ ನಮ್ಮಲ್ಲಿ ಒಂದು ಭಜನೆ ತಾಂಡ ಇದೆ. ಕಡಿಮೆ ಒಂದು 10-15 ಜನಗಳಿದ್ದೀವಿ ಸರ್. ಎಲ್ಲರಿಗೂ ಹೋಗ್ಕೊಟ್ರು. ನಾವು ಕೂಡ ಈಗ ಹೊಸದಾಗಿ ಕಲೆಗಳನ್ನ ಇದು ಉಳಿಸ್ಬೇಕು. ಜನಪದ ಭಜನೆ ಇರ್ಬೋದು, ತತ್ವಪದ, ಈಗ ಗೀಗಿ ಪದಗಳಿರ್ಬೋದು, ಆಮೇಲೆ ಮೂಲ ಜನಪದಗಳು, ಆಮೇಲೆ ದಾಸರ ಪದಗಳು, ಈ ಭಜನೆ ಇವೆಲ್ಲವೂ ಕೂಡ ನೀವು ಉಳಿಸ್ಕೊಂಡು ಹೋಗ್ಬೇಕು. ಇದೆಲ್ಲ ನಮಗೆ ಈ ಸಂತತಿಯಲ್ಲಿ ಕೊನೆ ಆಗಬಾರ್ದು. ನೀವು ಕೂಡ ಈ ಮುಂದಿನ ಪೀಳಿಗೆ ಇದು ಉಳಿಸ್ಕೋಬೇಕು ಅಂತ ನಮ್ಗೆ ಕಲಿಸ್ಕೊಟ್ರು ಹಿರಿಯರು. ಕಲೆ ಅಂದರೆ ನಿಮ್ಗೆ ಏನೇನು ಗೊತ್ತಿದೆ? ಕಲೆ ಹಾರ್ಮೋನಿಯಂ ನುಡಿಸ್ತೀನಿ, ಮತ್ತು ಕೀಬೋರ್ಡು, ತಬಲನೂ ಕೂಡ ನುಡಿಸ್ತೀನಿ. ನಮ್ಮ ಹಿರಿಯರು ಕಲಿಸ್ಕೊಟ್ಟಿದ್ದು. ನಾವು ಯಾವುದೇ ಸಂಗೀತಕ್ಕಂತೂ ಹೋಗಿಲ್ಲ ಸರ್. ಸಂಗೀತನ ಕಲಿತೂ ಇಲ್ಲ, ಎಲ್ಲೂ ಕಲ್ತಿಲ್ಲ, ನೋಡೇ ಕಲ್ತಿರೋದು. ಹಾಡು ಮಾಡ್ತೀವಿ ಸರ್. ಹಾಡ್ತೀರಾ, ತಬಲಾ ನುಡಿಸ್ತೀರಾ? ಓಕೆ ಸರ್. ಕೀಬೋರ್ಡು, ಹಾರ್ಮೋನಿಯಂ ಎರಡು ನುಡಿಸ್ತೀನಿ ಸರ್. ನೀವು ಅಂಗವಿಕಲರು ಆಗಿದ್ದಾಗಿಂದನೇ ಪ್ರಾಕ್ಟೀಸ್? ಅಂಗವಿಕಲ ಆಗಿದ್ದಾಗಲ್ಲ ಸರ್. ಅವಾಗೆಲ್ಲ ನಿಮಗೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ, ನೋಡೋದಕ್ಕೆ ಏನಾದರೂ ಅಕ್ಕಪಕ್ಕದಲ್ಲಿ ಅವರೇನು ಡಿಸ್ಟರ್ಬ್ ಮಾಡ್ತಿಲ್ವೋ ಅಥವಾ ಕಲಿತಿದ್ಯಾ? ಎಲ್ಲ ಕಲಿತೀವಿ. ಡಿಸ್ಟರ್ಬ್ ಆಗ್ತಿದ್ದು ಸರ್. ಈಗ ನಾವು ಹೋಗುವಾಗ ನಮಗೆ ಕರೆಕ್ಟಾಗಿ ತಾಳ ಎಲ್ಲ ಕಿತ್ತು ಮಾಡಿ ಹಾರ್ಮೋನಿ ಓದ್ತಕ್ಕೋಯ್ತಾರೆ, ಇದು ಮಾಡಿಬಿಡೋರು. ಆದರೆ ನಾವು ಹುಚ್ಚು ನಮಗೆ ಕಲಿಬೇಕಲ್ಲ ಅನ್ನೋ ಆಸಕ್ತಿ ಬಿಟ್ಬಿಡ್ತು ಸರ್. ಸರ್, ನಿಮ್ಗೆ ಯಾಕೆ ಇದನ್ನೇ ಕಲಿಬೇಕು ಅಂತ ಅನಿಸ್ತು ಸರ್? ಯಾಕಂದರೆ ಈಗ ನಾವು ನೋಡ್ತಿದ್ದೀವಿ ಅಂಗವಿಕಲರಾಗಿ ನಮಗೆ ಬೇರೆ ರೀತಿಯಾದ ಉದ್ಯೋಗ ಅಂತೂ ನಮಗಿಲ್ಲ. ಈಗ ನಾವು ಇದನ್ನು ಕಲ್ತ್ಕೊಂಡು ಇದ್ರ ಮೂಲಕ ಒಂದು ಸಹೋದ್ಯೋಗ ಮಾಡ್ಕೊಂಡು ನಾವು ಜೀವನದಲ್ಲಿ ಜೀವನ ನಿರ್ವಹಣೆಗೆ ಅದು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಒಂಥರ ವೃತ್ತಿ ಮತ್ತು ಪ್ರವೃತ್ತಿಯಾಗಿ ಎರಡು ಕೂಡ ಇದನ್ನೇ ನಾನು ಅಳವಡಿಸ್ಕೊಂಡೆ ಸರ್. ಈ ಸುಗಮ ಸಂಗೀತ ಇರ್ಬೋದು, ಈ ಜಾನಪದ ಇರ್ಬೋದು, ಹಾಗೆ ಈ ಭಕ್ತಿಗೀತೆ, ಭಾವಗೀತೆಗಳು, ಇಂಥ ಕಾರ್ಯಕ್ರಮಗಳು ಮಾಡ್ತಾರೆ. ಹಾಗೆ ಯಾರ ನಮ್ಮ ಊರ ಕಡೆ ನಾವು ಜಾಸ್ತಿ ಏನಪ್ಪ ಅಂದರೆ ನಮ್ಮಲ್ಲಿ ನಮ್ಮ ತಾಲೂಕು ಭಾಗದಲ್ಲಿ ಯಾರು ಹಳ್ಳಿಗಳನ್ನ ಇಟ್ಟು ಏನಾದ್ರು ನಿಧಾನ ಹೊಂದಾಗ ಆ ದಿನ ಅಲ್ಲಿ ಭಜನೆ ಮಾಡಿಸ್ತಾರೆ. ಉತ್ತರ ಕ್ರಿಯೆದು ಇರ್ಬೋದು, ಮತ್ತು ಸತ್ವದ ದಿನ ಕೂಡ ಅಲ್ಲಿ ಜಾಸ್ತಿ ಭಜನೆ. ನಾವೆಲ್ಲ ಅದ್ರ ಮೂಲಕನೇ ಮುಖೇನ ಬೆಳಕ ಬಂದವರು. ಅಲ್ಲಿ ದೇವಸ್ಥಾನ ಈಗಲೂ ಜಾಸ್ತಿ ಯಥೇಚ್ಛವಾಗಿ ನಮಗೆ ಜಾಸ್ತಿ ಪ್ರಾಧಾನ್ಯತೆ ಅಂದರೆ ಅದೇನೆ. ಸತ್ತವ್ರ ಮನೆಗಳಲ್ಲಿ ಜಾಸ್ತಿ ನಮ್ಮನ್ನ ಆಡಕ್ಕೆ ಕರೀತಾರೆ. ಸರ್, ಈಗ ನೀವು ಅಂಗವಿಕಲರು ಇಲ್ಲ ಸರ್. ನೀವು ಅಂಗವಿಕಲರಾಗಿದ್ದೀರಾ, ನಿದ್ದೆ ನಿಮಗೆ ಆರೋಗ್ಯ ತುಂಬ ಮುಖ್ಯ. ಈಗ ತಾನೇ ಕಾರ್ಯಕ್ರಮ ಕೂಡ ನೈಟ್ ಬಂದಿದ್ದೀರಾ, ಮತ್ತೆ ನೈಟ್ ಹೋಗ್ಬೇಕು ಅಂತೀರಾ. ಈ ನಿದ್ದೆ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೊತೀರಾ? ಏನು ಮಾಡ್ತಿದ್ರೆ ಈಗ ನಾವೀಗ ಅದನ್ನು ವೃತ್ತಿಯಾಗಿ ತಗೊಂಡ್ಬಿಟ್ಟಿದ್ದೀವಿ. ಅದೇನು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಟೈಮಿಂದ ನಿದ್ದೆ ಮಾಡ್ಕೋತೀವಿ, ಡೇ ಟೈಮು. ಈಗ ನಿಮ್ಮ ಸಂಸಾರಕ್ಕೆ ಸಂಪಾದನೆ ಬೇರೆ ಮೂಲ ಯಾವುದೂ ಇಲ್ಲ? ಬೇರೆ ಮೂಲ ಯಾವುದೂ ಇಲ್ಲ ಸರ್. ನೀವು ಈಗ ಮೈಸೂರಲ್ಲಿ ಯಾರ್ಯಾರಿದ್ದೀರಾ ಸರ್? ನಮ್ಮ ಶ್ರೀಮತಿ ಮತ್ತು ನಾವು ಇಬ್ಬರು ಇದ್ದೀವಿ ಸರ್. ಅವ್ರೇನು ಕೆಲಸ ಮಾಡಲ್ಲ? ಅವ್ರೇನು ಕೆಲಸ ಇಲ್ಲ ಸರ್. ನೀವೇ ಕೆಲಸ? ಅವ್ರ ವೃತ್ತಿಲಿ ಅವರು ಕೂಡ ಒಂದು ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತಾಯಿದ್ರು. ನಾವು ಕೆಲಸದ ಒತ್ತಡದಿಂದ ನಾವೇ ಕೂಡ ಬೇಡ ಮನೇಲಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಹೋಗೋದು ಬರೋದು ನಮಗೆ ಹಿಂಸೆ ಆಗ್ತಾಯಿತ್ತು. ಹೋಗೋದು ಬೇಡ ನಾನೇ ಮಲ್ಲೇಸ್ಕೊಳ್ತೀವಿ ಸರ್. ಈಗ ನಾವು ಟೈಮ್ ಸರಿ ನಾವು ಬಂದಾಗ ಅವ್ರು ಇರೋದಿಲ್ಲ, ಹಂಗಾಗ್ಬಿಟ್ಟು ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನೇ ಹೋಗಬೇಡಿ ಅಂತ ಇಲ್ಲೇ ಇರಿಸ್ಕೊಂಡೆ ಮನೇಲೆ. ಸರ್, ಈಗ ನಿಮಗೆ ನಡೆಯೋದಕ್ಕೆ ಕಾಲ ಆಗಲ್ಲ, ಸ್ವಲ್ಪನೂ ಕೂಡ ಆಗಲ್ಲ.
ಈ ಕಾರ್ಯಕ್ರಮ ಮಾಡೋದು ಅಂತಂದರೆ ತುಂಬ ಆಕ್ಟಿವ್ ಆಗಿರುವಂಥವ್ರು, ತುಂಬ ಸ್ಪೋರ್ಟಿವ್ ಆಗಿರೋರಿಗೆ ಕಾರ್ಯಕ್ರಮ ಸಿಕ್ಕೋದು ಕಷ್ಟ. ಅಂಥದ್ರಲ್ಲಿ ನೀವು ಕಾರ್ಯಕ್ರಮ ಒಪ್ಕೊಳ್ಳೋದು ಹೆಂಗೆ ಒಪ್ಕೋತೀರಾ, ಮತ್ತು ಅಲ್ಲಿ ಹೋಗಿ ಕಾರ್ಯಕ್ರಮ ಹೇಗೆ ನಡೆಸ್ಕೊಂಡು ಬರ್ತೀರಾ, ಅವೆಲ್ಲ ನಿಮ್ಮ ಕರ್ಕೋಬರೋ ತರೋದೆಲ್ಲ ಯಾವ ರೀತಿ? ಸೊ ಇಲ್ಲ ಸರ್, ಈಗ ಯಾಕಂದರೆ ನಾವು ಈಗ ಕಡಿಮೆ ಅಂದರೆ ಈ ಕ್ಷೇತ್ರಕ್ಕೆ ಒಂದು 15 ವರ್ಷಗಳಿಂದ ನಾವು ಇದನ್ನೇ ನಂಬ್ಕೊಂಡಿವಿ. ಯಾವುದೇ ಕಾರಣಕ್ಕೂ ಎಲ್ಲಿ ಕಾರ್ಯಕ್ರಮ ನಮ್ಮ ಒಂದು ಪ್ರತಿನಿತ್ಯ ಕೂಡ ಬೇಡಿಕೆ ಇದೆ ಸರ್. ಚೆನ್ನಾಗಿ ಆಡ್ತೀರಾ, ನಿಮ್ಮ ಕಾರ್ಯಕ್ರಮ ಮಾಡಿ ಪ್ರತಿಯೊಬ್ಬರು ಕರೀತಾರೆ, ನಾವೇ ಹೋಗ್ತೀವಿ ಬರ್ತೀವಿ ಸರ್, ತೊಂದರೆ ಏನಾಗೋದಿಲ್ಲ. ನಾವು ಅಂಗವಿಕಲ ಅಂದರೆ ನನಗೆ ಆ ರೀತಿ ನನ್ನ ಮನಸ್ಸಲ್ಲಿ ನನಗೆ ಅಂಗವಿಕಲತೆ ನನಗದು ನಾನು ಯಾವುದೇ ಕಾರಣಕ್ಕೂ ಅಂಗವಿಕಲ ನನಗೆ ಅದು ನಾನು ಮನಸ್ಸಲ್ಲಿ ಅಂದ್ಕೊಂಡು ಅಂಗವಿಕಲ ಎಲ್ಲ ಚೆನ್ನಾಗಿದ್ದೀನಿ ಸರ್ ಅಂದ್ಕೊಂಡು ನಮಗದು ಮನಸ್ಸಿಗೆ ನನಗದು ಅಂಗವಿಕಲತೆ ನನಗೆ ಅದು ಇಲ್ವೇ ಇಲ್ಲ. ಏನಾದ್ರು ಓದಿದ್ದೀರಾ ಸರ್? ಹೌದು ಸರ್, ಮಾಡಿದೆ. ನಾನು ಪ್ರೈಮರಿ ಸ್ಕೂಲ್ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ಹೋದೆ. ಒಂದು SSLC ಕೂಡ ನಾವು ನಮ್ಮ ಗ್ರಾಮದ ವ್ಯಾಪ್ತಿ ಬೀಚ್ ಕಬಿನಿ ಅಂತ ಅಲ್ಲಿ ನಾವು ಎಜುಕೇಷನ್ ಮಾಡ್ತಾ ಇದ್ದೀನಿ. PUC HD ಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಾಡಿದೆ. ಅಲ್ಲಿಗೇ ಮೊಟಕುಗೊಳಿಸ್ತೀವಿ ಸರ್. ಯಾಕೆಂದರೆ ಮುಂದೆ ವಿದ್ಯಾಭ್ಯಾಸ ಮಾಡೋಕ್ಕಂದ್ರೆ ಆಗದಂದ್ಬಿಟ್ಟು ಇನ್ನು ಜೀವನ ನಿರ್ವಹಣೆ ಭಾಳ ಕಷ್ಟ, ಮನೆಯಲ್ಲಿ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ಬೀಳ್ತು. ಆವಾಗ ಕೂಡ ನಾನು ಪ್ರೈಮರಿ ಸ್ಕೂಲ್ಗೆ ಹೋಗ್ತಿರುವಾಗ ಒಂದು SLC ಹೋಗ್ತಿರುವಾಗ ಕೂಡ ಭಜನೆಗಳಿಗೆ ಹೋಗ್ತಿದ್ದೆ. ಆ ಬರ್ತಕ್ಕಂಥ ಒಂದು ಆದಾಯದಲ್ಲಿ ಕುಟುಂಬ ನಿರ್ವಹಣೆ ಮಾಡಬೇಕು. PUC ಆದಮೇಲೆ ನಾನು ತುಂಬ ಆಸೆ ಇತ್ತು, ಇನ್ನು ಎಜುಕೇಷನ್ ಮಾಡಬೇಕು, ಮುಂದೆ ಏನಾದರೂ ಉನ್ನತ ಉದ್ಯೋಗ ಇರಬೇಕು ಅಂತ ಆಸೆ ಇತ್ತು. ಆದರೆ ಈ ನಮ್ಮ ಇಲ್ಲಿ ಬಡತನ ಕಿತ್ತಿರುವಂಥ ಬಡತನ ನಮಗೆ. ನಿಮಗೇನು ಆಸ್ತಿ ಜಮೀನು ಏನು ಸರ್ ಜಮೀನು ಇತ್ತು ನಮಗೆ. ಈ ನಮ್ಮ ಕಬಿನಿ ಜಲಾಶಯಕ್ಕೆ ಮತ್ತು ಅಲ್ಲಿ ಗ್ರಾಮ ಠಾಣೆಗೆ ನಮ್ಮ ಜಮೀನು ಸರ್ಕಾರ ಅದನ್ನು ಮರ್ಸ್ಪಡಿಸ್ಕೊಂಡು ಅದೆಲ್ಲನೂ ಕೂಡ ಅದು ಸರ್ಕಾರ ಅದನ್ನು ಗ್ರಾಮ ಠಾಣೆಗೆ ಮತ್ತು ಕಬಿನಿ ಜಲಾಶಯಕ್ಕೆ ಮುಳುಗಡೆ ಹೊರಟೋಯ್ತು ಸರ್. ನಾವೀಗ ಭೂಮಿಯನ್ನು ಕಳ್ಕೊಂಡು ನಿರಾಶ್ರಿತರಾಗಿವಿ. ಆ ಸರ್ಕಾರದಿಂದ ನಮ್ಗೆ ಯಾವುದು ಪರಿಹಾರ ಕೊಟ್ಟರು ಅಂದರೆ ಕಡಿಮೆ ಪರಿಹಾರ ಆ ಕಾಲದಲ್ಲಿ. ನಾವು ಕೂಡ ಸರ್ಕಾರ ಮಾಡಿದ್ರೆ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಎಲ್ಲ ಮಾಡೀವಿ. ಅವ್ರೇನು ಕೂಡ ಹೆಚ್ಚು ಪರಿಹಾರ ಕೊಡ್ತೀವಿ, ನಿಮಗೆ ಪರ್ಯಾಯವಾಗಿ ಜಮೀನು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಕೂಡ ಸಿಕ್ಕಿಲ್ಲ. ಈಗ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ನಿಮಗೆ ಊರಿಗೆ ಹೋದರೆ ಏನೇ ಉದ್ಯೋಗ? ಯಾವುದು ಉದ್ಯೋಗ ಇಲ್ಲ ಸರ್. ಕೂಲಿ ಕಾರ್ಮಿಕರು ತಂದೆ ತಾಯಿಗಳು. ಮತ್ತು ನಾನು ಕೂಡ ಈ ಸಂಗೀತ ವೃತ್ತಿಯಿಂದ ನಾನು ಕುಟುಂಬನೂ ಕೂಡ ನಿರ್ವಹಣೆ ಮಾಡ್ತೇನೆ. ನಮ್ಮ ತಾಯಿ ಮತ್ತು ನಮ್ಮ ತಂಗಿಯರ ಜೊತೆಗಿದ್ದಾರೆ, ಎಲ್ಲರೂ ಕೂಡ ನೋಡ್ಕೊತಾ ಇದ್ದೀನಿ ಸರ್. ನಿಮ್ಮ ಸಂಪಾದನೆ ಒಂದು ದಿನಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಎಷ್ಟು ಇರುತ್ತೆ ಸರ್? ಎಷ್ಟಿರುತ್ತೆ ಅಂದರೆ ನಾವು ಯಥೇಚ್ಛವಾಗಿ ನಾವು ಇಷ್ಟು ಬೇಡಿಕೆ ಅಂತ ಇಡಲ್ಲ ಸರ್. ನಮಗೆ ಕೇಳ್ತೀವಿ, ನಮ್ಮ ಅವಶ್ಯಕತೆ ತಕ್ಕಾಗಿ ಪ್ರತಿದಿನ ಕೊಡ್ತಾರೆ ಸರ್. ಆ ರೀತಿ ಇಷ್ಟು ಅಂತಿಲ್ಲ, ಹೆಚ್ಚಾಗೂ ಕೊಡ್ತಾರೆ. ಕಡಿಮೆ ಸ್ವಲ್ಪ ಬಡತನ ಇರ್ತಾರೆ ಅಂಥವ್ರು ನಾವು ಕೂಡ ಈ ಸಂಗೀತ ಕ್ಷೇತ್ರದಲ್ಲಿ ನಾವು ಸೇವೆಯನ್ನು ಕೂಡ ಮಾಡ್ಕೊತಾ ಇದ್ದೀವಿ ಸರ್. ಯಾವ ಥರ? ಬಡತನದಲ್ಲಿದ್ದವ್ರಿಗೆ ಕಡಿಮೆ ತಗೋತೀವಿ. ಮತ್ತು ನಮ್ಮ ಬಂದಂಥ ಹಾದಿಯಲ್ಲಿ ಇಲ್ಲಿ ಕೂಡ ನಾವು ನಮ್ಮ HD ಕೋಟೆ ಸ್ನೇಹಿತರು ಬಳಗ ಸೇರಿಕೊಂಡು ಅಲ್ಲಿ ತುಂಬ ಅಫಿಷಿಯಲ್ಗಳಿದ್ದಾರೆ, ಡಾಕ್ಟ್ರು, ಇಂಜಿನಿಯರ್ಸು ಮತ್ತು ಎಲ್ಲರೂ ಕೂಡ ಒಂದು ನಾವಲ್ಲಿ ಸರಗೂರಾಗಿ HD ಕೋಟೆ ತಾಲೂಕಲ್ಲಿ ಸಮಾಜ ಸೇವೆಗಾಗಿ ಹೃದಯವಂತ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಪ್ರತಿ ತಿಂಗಳು ಕೂಡ ಎಲ್ಲರೂ ಕೂಡ ಇಂತಿಷ್ಟು ಅಂತ ಸಹಾಯಧನ ಕೊಡ್ತಾರೆ. ಅದನ್ನು ತಿಂಗಳಿಗೆ ನಾವು ನೊಂದ ಕುಟುಂಬಗಳಿಗೆ ಈಗಲೂ ಕೂಡ ಅದನ್ನು ಸಹಾಯ ಮಾಡ್ಕೊತಾ ಇದ್ದೀವಿ. ಯಾರು ಆರೋಗ್ಯದ ಸಮಸ್ಯೆ ಇರ್ಬೋದು, ಬಡತನದಲ್ಲಿ ಸ್ಕೂಲ್ ಮಕ್ಕಳಿಗೆ ಏನಾದ್ರು ಅವರಿಗೆ ಪಠ್ಯ ಬುಕ್ಸ್ಗಳು ತೊಂದರೆ ಅಂಥವ್ರಿಗೆ ನಾವು ಈಗಲೂ ಕೂಡ ಪ್ರತಿ ತಿಂಗಳು ಆ ಸೇವೆ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ತುಂಬ ಜನ ಇದ್ದಾರೆ, ಪ್ರತಿ ತಿಂಗಳು ಅವರು ಗರಿಷ್ಠ ಸಹಾಯ ಕೊಡ್ತಾರೆ. ಅದನ್ನೆಲ್ಲ ಇಟ್ಕೊಂಡು ಸಮಾಜ ಸೇವೆ ಅಲ್ಲದೆ ನಿಮ್ಮ ಸಂಪಾದನೆ ನಿಮ್ಮ ಮನೇಲಿ ಅದೇ ಒಂದು ಮೂಲ ಅಂತ ಹೇಳಿದ್ರಿ. ಓಕೆ ಸರ್. ನೀವು ಪ್ರತಿದಿನ ಕೆಲಸ ಮಾಡಿ, ಸಂಪಾದನೆಗಿಂತ ಕೆಲಸ ಮಾಡಿ, ಅದರಿಂದ ಏನೇನು ಇದುವರೆಗೂ ಕೆಲಸ ಮಾಡಿದ್ದೀರಾ ಮನೆಗೆ ಸಂಬಂಧಪಟ್ಟಂಗೆ? ಸೊ ಮನೆಗೆ ಕುಟುಂಬ ನಿರ್ವಹಣೆ ಇರ್ಬೋದು, ನಮ್ಮ ತಂಗಿರ ಮದುವೆ ಆಗಿರ್ಬೋದು, ಅದೆಲ್ಲನೂ ಕೂಡ ನಾನು ಈ ಸಂಗೀತ ಕ್ಷೇತ್ರದಿಂದ ಬಂದಂಥ ಆದಾಯದಿಂದಲೇ ಕೂಡ ನಾನು ಕುಟುಂಬ ನಿರ್ವಹಣೆ ಆಗ್ಬೋದು ಮತ್ತು ನಮ್ಮ ತಂಗಿರ ಮದುವೆನೆಲ್ಲ ಕೂಡ ಇದರಲ್ಲಿ ಬರ್ಸಿದ್ದೀನಿ ಸರ್. 4 ಜನ ತಂಗಿರ ಓಕೆ ಸರ್. ನೀವೇ ಮಾಡಿದ್ದೀರಿ? ಓಕೆ ಸರ್. ಅವಾಗಲೂ ಕೂಡ ಇದೇ ನಿಮಗೆ ಇದೆ. ಇದ್ರಿ? ಓಕೆ ಸರ್. 15 ವರ್ಷದಿಂದ ಇದೇ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಓಕೆ ಸರ್. ಬಂದಿದ್ರಿ. ಸರ್, ಈಗ ನಿಮ್ಮ ಥರದೇ ಸಾಕಷ್ಟು ಜನ ಇದ್ದಾರೆ ಭೂಮಿ ಮೇಲೆ, ನೀವು ಒಬ್ಬರೇ ಅಲ್ಲ. ಓಕೆ ನಿಮ್ಮ ಥರ ಸಾಕಷ್ಟು ಜನ ಅಂಗವಿಕಲರು ತುಂಬ ಬೇರೆ ಬೇರೆ ಇದ್ದಾರೆ. ಅಂಥವ್ರಿಗೆ ನೀವೊಬ್ಬರು ಮಾದರಿ ಅಂತಂದರೆ ತಪ್ಪಾಗಬಾರ್ದು. ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೆಲವರು ಅಂಗವಿಕಲತೆ ಒಂದು ಶಾಪ, ಅದು ಶಾಪವಲ್ಲ ಸರ್. ನಮ್ಮ ಅಂಗವಿಕಲರಿಗೆ ನಾವು ಅನುಕಂಪ ತೋರಿಸ್ಬಾರ್ದು, ಅವ್ರಿಗೆ ಅವಕಾಶಗಳು ಕೊಡಬೇಕು. ಅವಕಾಶ ಕೊಟ್ಟರೆ ಖಂಡಿತ ಅವ್ರು ಮುಂದೆ ಬರ್ತಾರೆ ಅಲ್ವಾ? ಹೌದು ಸರ್. ನಾನು ಯಾಕಂದರೆ ಇದು ಒಂದು ಅಂಗವಿಕಲತೆ ನಾನು ನನಗೆ ಒಂದು ಅಂಗವಿಕಲತೆ ಅಂದ್ಕೊಂಡಿರಲಿಲ್ಲ. ಸರ್ಕಾರದಿಂದ ನಮ್ಗೆ ಹಲವಾರು ಯೋಜನೆಗಳಿವೆ, ಅದನ್ನು ಬಳಕೆ ಮಾಡಿಕೊಂಡು ನಾವು ಕೂಡ ಒಂದು ಸಮಾಜದ ಮುಖ್ಯವಾಗಿಯೇ ಬರ್ಬೋದು ಸರ್. ಕೆಲವು ಅಂಗವಿಕಲ ನಾನು ನೋಡ್ತಾ ಇದ್ದೀನಿ, ಕೆಲವರು ಎಷ್ಟೋ ಜನಗಳು ಬೇರೆಯವರು ಅವಲಂಬಿಸ್ಕೊಂಡಿರ್ತಾರೆ ಮನೆಯಲ್ಲಿ. ಹಾಗೆ ಕೆಲವರು ನಾನು ನೋಡಿದ್ದೀನಿ, ತುಂಬ ಜನಕ್ಕೆ ಭಿಕ್ಷೆ ಎಲ್ಲ ಬಿಡ್ತಾರೆ. ಆದರೆ ನಮ್ಮ ಅಂಗವಿಕಲರಿಗೆ ಹಲವಾರು ಯೋಜನೆಗಳಿವೆ. ಸರ್ಕಾರದಿಂದ ನಮಗೆ ಸ್ವಉದ್ಯೋಗಕ್ಕಿರ್ಬೋದು ತರಬೇತಿಗಳು ಕೊಡ್ತಾರೆ, ಮತ್ತು ಎಲ್ಲ ರಂಗದಲ್ಲೂ ಕೂಡ ಅವಕಾಶಗಳಿವೆ. ನಾವು ಅದನ್ನು ಅವಕಾಶವನ್ನು ನಾವು ಉಪಯೋಗ ಪಡ್ಕೋಬೇಕು ಸರ್. ಸರ್, ನೀವು ಹೇಳ್ದಂಗೆ ಕೆಲವರು ಬೇರೆಯವರು ಡಿಪೆಂಡ್ ಆಗಿರ್ತಾರೆ, ಕೆಲವರು ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡ್ತಾರೆ ಅಂತ ಹೇಳಿದ್ರಿ. ನಿಮಗೆ ಆ ಥರ ಯಾವತ್ತೂ ಅನ್ನಿಸ್ಲಿಲ್ವಾ, ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕು, ನಾನು ಹಿಂಗೆ ಬದುಕಬೇಕು ಅಂತ ನಿಮ್ಗೇನಾದ್ರು ಅನ್ನಿಸ್ತಾ? ಸರ್, ಯಾಕಂದರೆ ನೋಡ್ತಾ ಇರ್ತೀನಿ, ಯಾಕಂದರೆ ಅವಕಾಶಗಳಿವೆ ಸರ್.
ಎಲ್ಲರೂ ಕೂಡ ಹಂಗೆ ಮಾಡೋದ್ರಿಂದ ಮನಸ್ಸಿಗೆ ಬೇಸರ ಆಗುತ್ತೆ ಸರ್. ಯಾಕಂದ್ರೆ ಸ್ವಾಭಿಮಾನಿಯೇ ಬದುಕಬೇಕು ನಾವಿರೋ ಅವಲಂಬಿಸ್ಕೊಂಡು ಭಿಕ್ಷೆ ಬಿಡೋದ್ರಿಂದ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಅದರಿಂದ ಭಿಕ್ಷೆ ಬೇಡೋದು ತಪ್ಪು ಸಹ. ಯಾಕಂದರೆ ನಮ್ಮ ಹಲವಾರು ಅವಕಾಶಗಳಿಗೆ ಉಪಯೋಗ ಮಾಡ್ಕೋಬೇಕು ಸರ್. ಈಗ ನೀವು ಕಾರ್ಯಕ್ರಮಗಳು ಹೋಗಿದ್ದೀರಾ, ನಿಮ್ಮನ್ನು ಹೊಸ್ದಾಗಿ ನೋಡೋದು ಅಂತ ನಿಮ್ಮ ನೋಡಿದ ತಕ್ಷಣ ಒಂಥರ ಏನೋ ಅನಿಸ್ಬಿಡ್ಬೋದು, ಅಯ್ಯೋ ಏನು ಹಿಂಗೆ ಅವ್ರೆ ಈ ಥರದವ್ರ ಅಂತ. ಎಲ್ಲರೂ ಯಾವುದೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಅವಮಾನಗಳು ಈ ಥರ ನೋವಾಗಿರೋ ಸಂದರ್ಭ ಯಾವುದಾದ್ರು ಇದೆ ಸರ್. ತುಂಬ ಅವಮಾನಗಳಿವೆ. ನಾವು ಈ ಕಲಾವಿದ ಕ್ಷೇತ್ರದಲ್ಲೇ ಇವ್ರು ಏನು ಮಾಡ್ತಾರೆ ಹಂಗಾಗಿ ಕಲಿ ಏನಾಗುತ್ತೆ ಅಂತ ನಮಗೆ ಅವಮಾನಗಳು ಎಲ್ಲ ಆಗಿವೆ ಸರ್. ಎಲ್ಲ ಅವಮಾನ ಸಹಿಸ್ಕೊಂಡಿವಿ. ಆ ಥರದ್ದು ಯಾವ್ದಾರ ಘಟನೆ ನೆನಪಿದೆ ಸರ್ ನಿಮಗೆ? ಸರ್ ಆ ಥರದ್ದು ಯಾವ್ದಾರ ಘಟನೆ ನೆನಪಿದೆ ಹೇಳ್ಬೇಕಾಗುತ್ತೆ ಸರ್. ಈಗ ನೆನಪಂತೂ ತುಂಬಗಳಿವೆ, ಅದು ಹೇಳೋಕ್ಕಾಗೋದಿಲ್ಲ. ಪ್ರತಿದಿನ ಆಗುತ್ತೆ. ಆ ಥರ ಆದಾಗ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ? ನಾವು ಕೆಲವರು ಏನಂತಾರೆ ಅಂದ ತಕ್ಷಣಕ್ಕೆ ನಾವೇನಾದ್ರು ಸುಸೈಡ್ ಮಾಡ್ತೀವಿ. ಯಾಕಂದರೆ ನನಗೂ ಕೂಡ ಎಷ್ಟೋ ಅವಮಾನಗಳಾಗಿವೆ. ಅದ್ರಲ್ಲಿ ಧೃತಿಗಿಡದೆ ಇವತ್ತು ಅವಮಾನ ನಾಳೆ ಸನ್ಮಾನ ಅಂತ ಹೇಳ್ತಾರೆ ಹಿರಿಯರು ಎಲ್ಲ. ನಾನು ನುಡಿಗಳು ಇಟ್ಕೊಂಡು ನಾವು ಯಾವುದೇ ಎದೆಗುಂದಿಲ್ಲ ಸರ್. ಅವಮಾನಗಳು ಭಾಳ ಅವಮಾನಗಳಾದವು. ಅದು ಎದೆಗುಂಡೋದಕ್ಕೆ ಯಾವುದೋ ಧೃತಿಗಿಡದೆ ನಾನು ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಮನಸ್ಸು ನನಗೆ ಇತ್ತು ಸರ್. ಈಗಲೂ ಕೂಡ ಒಂದು ಮಾತ್ರದಲ್ಲೇ ತುಂಬ ಕಾಂಪಿಟೇಷನ್. ಯಾಕೆಂದರೆ ಆಡ್ತೀರಾ, ನೀವು ತಬಲಾ ನುಡಿಸ್ತೀರಾ, ಕೀಬೋರ್ಡು ಹಾರ್ಮೋನಿಯಂ ಎರಡೂ ನುಡಿಸ್ತೀರಾ. ಈ ಥರ ನಿಮ್ಮ ಥರದವ್ರು ನುಡಿಸೋರು ತುಂಬ ಕಾಂಪಿಟೇಷನ್ ಇದೆ. ಆಗ ಅವರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು, ಕಾರ್ಯಕ್ರಮ ಸಿಗದೇ ಇರೋ ರೀತಿ ಆ ಥರದ್ದು ಏನು ಆಗೋದಿಲ್ಲ? ಇಲ್ಲ, ಆ ರೀತಿ ಏನಾಗಿಲ್ಲ ಸರ್. ಅವಕಾಶಗಳು ಸರ್. ಈಗ ಯಾಕಂದರೆ ಈಗ ನಾವು ನೋಡ್ತಿರ್ತೀವಿ ಅವಕಾಶಗಳು ಎಲ್ರಿಗೂ ಇದೆ. ಈಗ ಯಾರವ್ರಿಗೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂಥವ್ರನ್ನ ಅವಕಾಶಗಳು ಪಡ್ಕೋತಾರೆ. ಅದರಿಂದ ನನಗೆ ಯಾವುದೇ ಕಲಾವಿದ ಕಡೆಯಿಂದ ಯಾರು ತೊಂದರೆ ಆಗಿಲ್ಲ ಸರ್. ಆಗಿಲ್ಲ. ಎಲ್ಲ ಕಲಾವಿದರು ಸಂಪೂರ್ಣ ಸಪೋರ್ಟ್ ಇದೆ. ಕಲಾವಿದರೆ ನಮಗೆ ಮತ್ತು ನಮ್ಮ ಎಲ್ಲ ತಾಲೂಕಿಗೆ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ಎಲ್ಲ ಅವಕಾಶಗಳು ಕೊಡ್ತಾಯಿದ್ದಾರೆ ಸರ್. ತುಂಬ ಅವಕಾಶ ಇದೆ ನನಗೆ. ಓಕೆ ಸರ್. ಈಗ ನೀವು ಇಷ್ಟೆಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀರಿ. ಓಕೆ, ನಿಮಗೆ ಮದುವೆ ಆಗಿದೆ ಅಂತ ಹೇಳಿ? ಹಾಂ, ಮದುವೆ ಆಗಿದೆ ಸರ್. ಅವರು ಅವರು ಅವ್ರಿಗೆ ಸರ್ ನಮ್ಮ ಪಕ್ಕದ ಗ್ರಾಮದವರೇ, ಸಾಗರಿ ಅಂತೇಳಿ ನಮ್ಮ ಊರ ಪಕ್ಕ ಒಂದು 2 ಕಿಲೋಮೀಟ್ರು. ನಮ್ಮ ಶ್ರೀ ಸುಮಾ ಅಂತೇಳಿ ಅವರು ನಮಗೆ ಎಲ್ಲ ನೋಡಿದೆ. ನಮ್ಮನ್ನು ನಾವು ಪ್ರೀತಿಸಿ ಮದುವೆ ಆದಿಬ್ಬರು ಕೂಡ. ಲವ್ ಮ್ಯಾರೇಜ್ ಸರ್? ಹೌದು ಸರ್. ಲವ್ ಮ್ಯಾರೇಜ್ ಅಂತಂದ್ರೆ ಇದು ಇನ್ನೂ ದೊಡ್ಡ ವಿಶೇಷ ಸರ್. ಯಾಕೆಂದ್ರೆ ಚೆನ್ನಾಗಿರೋದನ್ನೇ ಲವ್ ಮಾಡೋದು ತುಂಬಾ ಕಷ್ಟ. ಈಗಿನ ಕಾಲದ ಹೆಣ್ಮಕ್ಳು ಅಂತಸ್ತು, ಐಶ್ವರ್ಯ, ಅಂದ ಚಂದ, ಸ್ಟೇಟಸ್ ನೋಡುವಂಥ ಸಮಯ. ಅಂಥದ್ರಲ್ಲಿ ನೀವು ಅಂಗವಿಕಲರು, ನಿಮ್ಮನ್ನ ಮದುವೆ ಆಗೋದು ಹೆಚ್ಚು. ಅದರಲ್ಲಿ ಲವ್ ಮ್ಯಾರೇಜ್ ಅಂತಂದ್ರಲ್ಲ, ಅದು ಯಾವ ಥರ ಪ್ರಾರಂಭ ಆಯಿತು ನಿಮ್ಮದು? ಸರ್ ನಮ್ಮವರು ದೇವಸ್ಥಾನಕ್ಕೆ ಬರ್ತಾರೆ, ನಾವು ಕೂಡ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾಯಿದ್ನು. ಭಜನೆ ಮಾಡ್ತಾರೆ. ನಮ್ಮನ್ನು ನೋಡಿದ್ರು ಅವರು. ಪರಿಚಯ ಆದ ನಮಗೆ. ಅವ್ರು ನಿಮ್ಮ ಕಲೆ ನೋಡಿ ಇಷ್ಟಪಟ್ಟೆ ನಾನು ಅಂತಂದ್ರು ನಮ್ಮನ್ನು. ಫಸ್ಟ್ ಅವರೇ ಪ್ರಪೋಸ್ ಮಾಡಿದ್ದು. ಆ ಥರ ಪ್ರಪೋಸ್ ಮಾಡಿದಾಗ ಅದೇನಂತಂದರೆ ಮುಳುಗವನಿಗೆ ಉಳ್ಕಟ್ಟಿ ಏನೋ ಇದು ಅಂತಾರಲ್ಲ, ಹಂಗೆ ನಿಮ್ಗೆ ಏನು ಅನಿಸ್ತು? ಅಂದೆ ನಾನು ದಯಮಾಡಿ ನಾವು ಅಂಗವಿಕಲರು, ನಾಳೆ ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗಿದೆ, ನಿಜವಾಗ್ಲೂ ನಮ್ಮನ್ನೇ ಇಷ್ಟಪಡ್ತೀನಿ, ನಾಳೆ ತೊಂದರೆ ಅದೇನು ದಯಮಾಡಿ ಬೇಡಿ ಅಂತಂದೆ. ಇಲ್ಲ, ನಾನು ನಿಮ್ಮಂಥವ್ರಿಗೆ ಒಂದು ಜೀವನ ಕೊಡಬೇಕು ಮಾದರಿಯಾಗಿ. ನಿಮ್ಮಂಥವ್ರಿಗೆ ಅಂಗವಿಕಲ ಅಂದರೆ ನೀವು ಒಂದು ಜೀವನ ಕೊಡಬೇಕು ಅಂತ ಅವರೇ ನಮಗಂದರು. ನಿಮ್ಗೆ ಲೈಫ್ ಕೊಡಬೇಕು ಅಂತ. ಸರ್, ಇದು ನಿಜವಾಗ್ಲೂ ಸಮಾಜಕ್ಕೆ ಬೇಕಾಗಿರೋದು. ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವ್ರಿಗಿಂತ ಅವ್ರ ಮನೆಯವರು ಅವರು ಒಪ್ಕೊಂಡಿದ್ದಾರೆ? ಅವ್ರ ಮನೆಯವ್ರು ಒಪ್ತಿರ್ಲಿಲ್ಲ ಸರ್. ನಮ್ಮ ಮನೆಯಲ್ಲೂ ಕೂಡ ಹಂಗೆ ಅಂದರು, ಬೇಡ. ನಮ್ಮ ಮನೆ ನನ್ನ ತಾಯಿ ತಂದೆ ಹಂಗೆ ಅಂದರು, ಬೇಡ, ನೀ ಅಂಗವಿಕಲಿದ್ದೀಯ, ಅವ್ರು ಚೆನ್ನಾಗವ್ರೆ, ಅವ್ರು ನಮಗಿಂತ ಶ್ರೀಮಂತರಾಗಿದ್ದಾರೆ, ಮುಂದೆ ತೊಂದರೆ ಆದರೆ ಏನು ಬೇಡ ಅಂತ ನಮ್ಮ ಮನೆಯವರು ಅಂದರು. ಅವ್ರ ಮನೆಯವರು ಭಾಳ ಅಡ್ಡಿಪಡಿಸಿದ್ರು. ಆದರೆ ಅವ್ರು ಬಿಡಲಿಲ್ಲ. 10 ವರ್ಷಗಳ ಕಾಲ ಲವ್ ಮಾಡಿ 10 ವರ್ಷದ ಮೇಲೆ ಮದುವೆ ಆದ್ವಿ ನಾವು. ಅವರು ಓದಿದ್ದಾರೆ ಸರ್? ಅವ್ರು ಓದಿದ್ದಾರೆ ಸರ್. ಅವ್ರು ಸೈನ್ಸ್ ಸ್ಟೂಡೆಂಟ್, PUC. ಮತ್ತು ಅವರು ಈಗ ಒಂದು ನರ್ಸಿಂಗ್ ಆಗಿ ಶುಶ್ರೂಷಕಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಮನೇಲಿ ಇಸ್ಕೊಂಡಿದ್ರು. ಹೌದು, ಹೋಗುವಾಗ ಅಂದ್ಬಿಟ್ಟು. ಓಕೆ ಸರ್. ಒಪ್ಕೊಂಡ್ರು ಸರ್. ಮದುವೆ ಅಂದರೆ ನಾವು ಸಾಮೂಹಿಕ ವಿವಾಹದ ಸರ್. ಮನೆಯವರು ನಂಜೂರು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಸರ್ಕಾರದ ವತಿಯಿಂದ ಒಂದು ನಮ್ಮ ಜಿಲ್ಲಾಧಿಕಾರಿಗಳು ಶಿಖಾ ಮೇಡಮ್ ಅವರು ಅವಾಗ ಒಂದು DC ಅವರು ಒಂದು ವಿಶೇಷವಾದ ಒಂದು ಮದುವೆಗಳು ಮಾಡಿದ್ರು. ಸಾಮೂಹಿಕ ವಿವಾಹ ನಂಜನಗೂಡು ದೇವಸ್ಥಾನದಲ್ಲಿ ಶುಭಾರಂಭ ಅಂತೇಳಿ ಒಂದು ಯೋಜನೆ ಹಾಕಿ ಅಲ್ಲಿ ಸರ್ಕಾರದಿಂದ ಕಡಿಮೆ 168 ಜೋಡಿ ಮದುವೆ ಮಾಡಿಸಿದ್ರು ಆ ದಿನ. ಅಲ್ಲಿ ಸರ್ಕಾರದ ಯೋಜನೆಯಲ್ಲಿ ನಾವು ಕೂಡ ಮದುವೆ ಆಗಿದ್ದು. ಅದಕ್ಕೆ ಅವ್ರ ಮನೆಯವರು ಒಪ್ಕೊಂಡ್ರೆ ಆ ಥರ ನಿಮ್ಮನ್ನು ಮದುವೆ ಆಗಿರೋದೇ ಕಷ್ಟ. ಅದರೊಳಗೆ ಆ ಥರ ಮದುವೆಲ್ಲ ಆಗೋದಕ್ಕೂ ಅವ್ರ ಮನೆಯವರು ಒಪ್ಕೊಂಡ್ರೆ ಬಂದಿದ್ರು? ಅವಾಗ ಬಂದರು ಸರ್ ಎಲ್ಲ. ಈಗ ಹೇಗಿದೆ ಸರ್? ಸರ್ ಈಗ ಚೆನ್ನಾಗಿದ್ದೀವಲ್ಲ ಸರ್. ಅವ್ರ ಮನೆಯವರು ನಮ್ಮ ಮನೆಯವರು ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಚೆನ್ನಾಗಿದ್ದೀವಿ ಅಂದರೆ ನಿಮ್ಮ ಹೆಂಡತಿ ನಿಮ್ಗೆ ಒಂದು ರೀತಿ ನಿಜವಾದ ಒಂದು? ಇಲ್ಲ ಸರ್, ನನಗೆ ಸ್ಫೂರ್ತಿ ಅವರೇ ಸರ್.
ನನ್ನ ಬೆನ್ನೆಲುಬಾಗಿ ಪ್ರತಿಯೊಂದು ನನ್ನ ಆಗುವಗಳಿಗೆ ಹೇಳ್ತಾರೆ. ಪ್ರತಿಯೊಂದು ಪುರುಷನೇ ಹಿಂದೆ ಒಬ್ಬ ಮಹಿಳೆಯ ಒಂದು ಇದಿರುತ್ತೆ ಅಂತ ಹೇಳ್ತಾರೆ ಅಂತ. ಅದರ ನಮಗೆ ಯಥೇಚ್ಛವಾಗಿ ನನಗೆ ಬೆನ್ನೆಲುಬಾಗಿ ನಮ್ಮ ಶ್ರೀಮತಿಯವರೇ ಸರ್, ಸುಮಾ ಅಂತೇಳಿ ಸರ್. ಮದುವೆಯಾಗಿ ನಮಗೆ ಈಗ 8 ವರ್ಷಗಳಾಯ್ತು ಸರ್. ಹೋದ ನವಂಬರ್ 8ನೇ ತಾರೀಕಿಗೆ 8 ವರ್ಷ. ಈಗ ಮನೇಲಿ ಎಲ್ಲ ಹೋಗೋಬರೋದೆಲ್ಲ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದೀವಿ ಸರ್. ಸರ್ ಎಷ್ಟು ಈಗ ನಾವು ತಿಥಿ ಮನೆಗಳಿಗೆ ಮತ್ತೆಲ್ಲ ಅವರು ದುಃಖದಲ್ಲಿರ್ತಾರೆ, ಹಾಡುವಾಗ ನಾವು ಕೂಡ ಆ ರೀತಿ ನೋವು ಅನುಭವಿಸಿರ್ತೀವಿ. ಅದು ಎಷ್ಟೋ ಸರಿ ಆಡುವಾಗ ನಾನೇ ಹೋದ್ರೆ ಕಣ್ಣೀರು ಬಂದು ನಾನೇ ಎತ್ಬಿಟ್ಟಿದ್ದೀನಿ. ಆ ಒಂದು ಹಾಡುಗಳ ಸಂದರ್ಭದಲ್ಲಿ ಆಡುವಾಗ ಆ ದುಃಖ ನೋಡೋದು ನಾವೇ, ಆ ಒಂದು ಕಷ್ಟಗಳು ನಾವೇ ಅನುಭವಿಸಿದ್ದೀವಿ. ನಾನೇ ಎಷ್ಟು ಸರಿ ಕಣ್ಣೀರನ್ನೇ ಹಾಕ್ಬಿಟ್ಟಿದ್ದೀನಿ ಆಡುವಾಗ. ಎಷ್ಟೋ ಜನ ನಮ್ಮನ್ನೇ ನೋಡಿ ಏನು ಇವ್ರು ಹೇಳ್ತಾವ್ರಲ್ಲ ಅಂತ ಜನಗಳು ಎಷ್ಟು ನಮ್ಮ ಮೇಲೆ ಅದ್ರ ಬಗ್ಗೆ ಅನುಕಂಪ ಕೊಟ್ಕೊಂಡು ಏನು ಹಿಂಗೆ ಆಡ್ತಾರೆ ಭಾವಪೂರ್ಣವಾಗಿ. ನಾನೇ ಎತ್ಬಿಟ್ಟಿದ್ದೀನಿ ಎಷ್ಟೋ ಸರಿ ನಮ್ಮ ಕಷ್ಟಗಳು ನೆನೆಸ್ಕೊಂಡು. ಹೌದು ಸರ್. ಬೇರೆಯವ್ರನ್ನು ಬೇಗ ನಿಮಗೆ ಇದರಿಂದ ಬೇಗ ಎಷ್ಟು ಕಾರ್ಯಕ್ರಮ ಯಾವ್ಯಾವ ಸರ್ ಕಡಿಮೆ ಅಂದರೆ ಈಗ ಇದುವರೆಗೂ ನಾನು ಒಂದು 5,000 ವೇದಿಕೆಗಳನ್ನೇ ಮಾಡಿದ ಲೆಕ್ಕವೇ ಇಲ್ಲ. ಅಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಸರ್. 15 ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ತಿಥಿ ಕಾರ್ಯಕ್ರಮಗಳು, ಜೋರು ಹಬ್ಬ ಹರಿದಿನ ಜಾತ್ರೆಗಳಿರ್ಬೋದು, ಹಾಗೆ ಒಂದು ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿ ಒಂದು 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದೀನಿ ಸರ್ ಇದುವರೆಗೂ. ಸೊ ಪ್ರತಿದಿನ ಇದೆ ಸರ್. ನಾವೇ ಆರೋಗ್ಯ ದೃಷ್ಟಿಯಿಂದ ಇತ್ತೀಚೆಗೆ ಒಂದು ವಾರದ 2-3 ಹೋಗ್ತೀವಿ, ಆಗ್ತಾಯಿಲ್ಲ. ತುಂಬ ಬೇಡಿಕೆ ಇದೆ. ನಾವೇ ನಿದ್ದೆಗೆ ಪ್ರತಿನಿತ್ಯ ನಿದ್ದೆಗೆ ಇಡಬೇಕಲ್ಲ ಸರ್ ಅಂದ್ಬಿಟ್ಟು ಒಂದು ಅವಾಯ್ಡ್ ಮಾಡ್ತಾಯಿದ್ದೀನಿ ಆರೋಗ್ಯ ದೃಷ್ಟಿಯಿಂದ. ಸರ್ ಕಾರ್ಯಕ್ರಮದ ನೈಟು ನಮಗೆ ಜಾಸ್ತಿ ಒಂದು 9 ಗಂಟೆ ಶುರುವಾದರೆ ಮಧ್ಯರಾತ್ರಿ 4-5 ಗಂಟೆವರೆಗೂ 6 ಗಂಟೆವರೆಗೂ ಕೆಲವು ದಿನಗಳು ಆಡಿವಿ. ಏನು ಮಾಡಿದ್ರೆ ಬಂದು ಬೆಳಿಗ್ಗೆ ಟೈಮ್ ಬಂದು ರೆಸ್ಟ್ ಮಾಡ್ತೀವಿ ಸರ್. ಮತ್ತು ಸಂಜೆ ಹೋಗಬೇಕು. ಕೆಲವು ಟೈಮು ಈ ಬೆಳಿಗ್ಗೆ ಟೈಮು ಕಾರ್ಯಕ್ರಮ ಇರ್ತವೆ, ಅದನ್ನೂ ಅವಾಯ್ಡ್ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಸರ್. ಈಗ ಬೆಳಿಗ್ಗೆ ನೈಟ್ ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ಬೆಳಿಗ್ಗೆ ಮತ್ತೆ ಕಾರ್ಯಕ್ರಮ ಇರುತ್ತೆ, ಆಮೇಲೆ ನಿದ್ದೆ ಇರಲ್ಲ. ಅವಾಗ ಆ ಟೈಮಲ್ಲಿ ಕಾರ್ಯಕ್ರಮ ಕ್ಲಿಕ್ ಆಗುತ್ತೆ, ಮಾಡೋಕ್ಕಾಗುತ್ತೆ? ಆಗುತ್ತೆ ಸರ್. ಅದು ಅಭ್ಯಾಸ ಆಗ್ಬಿಟ್ಟಿದ್ದೀವಿ ಸರ್. ಅಭ್ಯಾಸ ಆಗ್ಬಿಟ್ಟಿದ್ದೀವಿ. ಯಾವಾಗಲೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇಲ್ಲ, ಕೆಲವು ಟೈಮ್ಲಿ ಆಗುತ್ತೆ. ಆ ರೀತಿ ಯಥೇಚ್ಛ ಆರೋಗ್ಯವಾಗಿ ನನಗೆ ಅಂತೆ ಅದಕ್ಕೆ ಇಟ್ಟಿಲ್ಲ ಸರ್. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿವಿ. ಸ್ವಲ್ಪ ನಿದ್ರೆಯಿಂದ ತೊಂದರೆ ಆಗುತ್ತೆ ಅಷ್ಟೇ. ನೀವು ಕಾರ್ಯಕ್ರಮದಲ್ಲಿ ಹಾಡಾಡ್ತಿರೋ ಉಪಕಥೆಗಳೆಲ್ಲ ಇವೆಲ್ಲ ಎಲ್ಲಿಂದ ಕಲ್ತ್ರಿ ಸರ್? ಎಲ್ಲ ಈಗ ಕೆಲವು ಕ್ಯಾಸೆಟ್ಗಳಿದೆ. ಗುರುರಾಜ ನಾಯ್ಡು ಅಂತ ಹರಿಕತೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಹರಿಕತೆ ಶಿವಕಥೆಗಳು ಮಾಡ್ತೀವಿ. ಈ ಜಾನಪದ ಗೀತೆಗಳು, ಸುಖಗೀತೆ ಇರ್ಬೋದು, ಇವೆಲ್ಲ ಕೂಡ ನೋಡಿ ಕೇಳಿ ಕಲ್ತಿದ್ದು. ಮತ್ತು ನಮ್ಮ ಹಿರಿಯರು ಒಂದಷ್ಟು ನಮಗೆ ಭಜನೆ ತತ್ವ ಪದಗಳು ಕೊಡೋದು, ವಚನ ಗಾಯನ ಇವೆಲ್ಲ ಹೇಳ್ಕೊಟ್ಟಿದ್ದು. ನಮ್ಮ ಊರಿನಲ್ಲಿ ಒಂದು ಭಜನೆ ಸಂತತಿ ನಾವು ಈಗಲೂ ಕೂಡ ಅದನ್ನು ಉಳಿಸ್ಕೊಂಡು ಹೋಗ್ತೇವೆ ಸರ್. ಹಿರಿಯರಿಂದ ಕಲ್ತಿದ್ದು. ನಿಮ್ಮದು ಭಜನೆ ಕೂಡ ಇದು ಹರಿಕತೆ ಮಾಡ್ತೀವಿ ಅಂದ್ರಲ್ಲ, ಯಾವ್ದಾದ್ರು ಒಂದು ಸ್ವಲ್ಪ ಆಡ್ತೀರಾ? ಓಕೆ ಸರ್. ಒಂದು ನಲ್ಲ ತಂಗದೇವಿ ಹರಿಕತೆ ಒಂದು ತುಣುಕು. ಮಾಡಿ. ಮೆರೆವ ಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡುವೆ, ಪಾಡಿಪುಗಳಲ್ಲದಿ ಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ನಮ್ಮ ಭರತ ಖಂಡದಲ್ಲಿ ಪ್ರಸಿದ್ಧವಾಗಿ ಮೆರೆಯುತ್ತಿರತಕ್ಕಂಥ ಯಾವುದು? ಮಧುರಾ ನಗರಿ. ಆ ಮಧುರಾ ನಗರದ ಅರಸರಾಗಿ ರಾಮಲಿಂಗ ಮಹಾರಾಜ, ಶೀಲವತ ದೇವಿ ರಾಜರಾಣಿಯರು ಪ್ರಜಾಹಿತ ಚಿಂತಕರಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಒಂದು ಕೊರತೆಯನ್ನು ಇಟ್ಟಿದ್ದಾನೆ. ಯಾವುದಪ್ಪ? ಅವರಿಗೆ ಮಕ್ಕಳಿಲ್ಲದ ಚಿಂತೆ. ಮದುವೆಯಾಗಿ ಅವರಿಗೆ ಹಲವಾರು ವರ್ಷಗಳೇ ಕಳೆದಿದೆ. ಆದರೆ ಭಗವಂತ ಅವರಿಗೆ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಒಂದು ಚಿಂತೆಯನ್ನು ಇಟ್ಟಿದ್ದಾನೆ. ನೋಡಿ, ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಕಥೆಗಳು ತಗೊಂಡ್ರು ಕೂಡ ಮಕ್ಕಳಿಲ್ಲ ಅನ್ನೋ ಚಿಂತೆ. ಆದರೆ ಈ ಕಾಲದಲ್ಲಿ ಭಗವಂತ ಅಂತ ಕೊರತೆಯನ್ನು ಕೊಟ್ಟಿಲ್ಲ. ಹೆಸರಿಗೊಂದು ಕೊಸಗಿಡುವಂಥ ಎಲ್ಲ ಮನೆಯಲ್ಲೂ ಕೂಡ ಮಕ್ಕಳ ಸಂತತಿ ಇದೆ, ಎಲ್ಲ ಒಪ್ಪಿತಪ್ಪಿ ಅಷ್ಟೇ. ಹಿಂದಿನ ಕಾಲದಲ್ಲಿ ಯಾವುದೇ ಕಥಾ ಪುರಾಣ ತಗೊಂಡ್ರು ಕೂಡ ಅಲ್ಲಿ ಮಕ್ಕಳಿಲ್ಲ ಅನ್ನೋ ಚಿಂತೆ. ಮಕ್ಕಳ ಸಂತಾನ ಯಾತಕ್ಕಾಗಿ ಬೇಕಪ್ಪ ಅಂದರೆ ನಮ್ಮ ವಂಶೋದ್ಧಾರಕ್ಕಾಗಿ ಮಕ್ಕಳ ಸಂತಾನ ಬೇಕು. ಹಾಗೆ ತಂದೆ ತಾಯಿಗಳು ಮರಣ ಹೊಂದಿದಾಗ ಅವರ ಒಂದು ಶ್ರದ್ಧಾ ಕಾರ್ಯಕ್ರಮ ಮಾಡುವುದಕ್ಕಾಗಿ ಮಕ್ಕಳ ಸಂತಾನ ಬೇಕು. ಆದ್ದರಿಂದ ಮಕ್ಕಳಿಲ್ಲದ ಮನೆ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿ ಆ ಶರಣರೊಬ್ಬರು ತಮ್ಮ ವಚನದಲ್ಲಿ ಹೇಳ್ತಾರೆ ನೋಡಿ. ತಾರೆಗಳು ಗಗನದಲ್ಲಿ ಅನಂತ ನಿರ್ಪುದು, ಚಂದ್ರಮನಿಲ್ಲದೆಯ ಶೋಭಿಸದು, ಸಿರಿಹಿರ್ಕುಂ ಹಾರವಂಸಕ್ಕೆ ಕುವರರಿಲ್ಲದೆಯ ಮೆರೆಯದೆ, ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ಮಕ್ಕಳಿಲ್ಲದ ಮನೆ ಯಾವ ರೀತಿ ಇರುತ್ತೋ ಶರಣರು ತಮ್ಮ ವಚನದಲ್ಲಿ ಹೇಳ್ತಾರೆ.
ಯಾವ ರೀತಿಯಾಗಿ ತಾರೆಗಳು ಗಗನದಲ್ಲಿ ಅನಂತ ನಿರ್ಪದು, ಅಂದರೆ ಆಕಾಶದಲ್ಲಿ ಎಷ್ಟೇ ನಕ್ಷತ್ರಗಳಿದ್ದರೂ ಕೂಡ ಆ ರಾತ್ರಿ ವೇಳೆಯಲ್ಲಿ ಒಬ್ಬ ಚಂದಮಾಮ ಬರಲಿಲ್ಲ ಅಂದರೆ ಆಕಾಶವೆಲ್ಲವೂ ಕತ್ತಲೆಯ ಕಾಣುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮನೆಯಲ್ಲೂ ಕೂಡ ಎಷ್ಟೇ ಮುತ್ತು ರತ್ನ ಭೋಜನ ನಗರಾಣ್ಯ ಏನೇ ಇದ್ರೂ ಕೂಡ ಮನೆಯಲ್ಲಿ ಆ ಮಕ್ಕಳಿಲ್ಲ ಅಂದ್ರೆ ಚಿಂತೆ, ಆ ಮನೆಯಲ್ಲಿ ಮಕ್ಕಳಿರಬೇಕಂತೆ. ಆದ್ದರಿಂದ ಈ ಶರಣ ದಂಪತಿಗಳು ಪ್ರತಿನಿತ್ಯವೂ ರಾಮಲಿಂಗ ಮಹಾರಾಜ ಶ್ರೀಲವತ ದೇವಿ ಮಕ್ಕಳ ಸಂತಾನಕ್ಕಾಗಿ ಪ್ರತಿನಿತ್ಯವೂ ಭಗವಂತನನ್ನು ಬೇಡ್ತಾ ಇದ್ದಾರೆ. ಒಂದು ಬಸವಣ್ಣನವರ ವಚನೆ, ಕಲ್ಲು ನಾಗರ ಕಂಡರೆ ಕೈ ಮುಗಿವರಯ್ಯ, ನಿಜದ ನಗರ ಕಂಡರೆ ಕೈ ಮುಗಿವರಯ್ಯ, ಕಲ್ಲು ನಾಗರ ಕಂಡರೆ ಕೈ ಮುಗಿವರಯ್ಯ, ನಿಜದ ನಗರ ಕಂಡರೆ ಕೊಲ್ಲು ಕೊಲ್ಲು ಎಂಬುವರಯ್ಯ, ಕಲ್ಲು ನಾಗರ ಕಂಡರೆ ಕೈ ಮುಗಿವರಯ್ಯ, ಉಣ್ಣ ಜಂಗಮ ಬಂದರೆ ಉಣ್ಣ ಜಂಗಮ ಬಂದರೆ ಹೊರಗೆ ನಿಲ್ಲೆಂಬುವರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಎಣೆವರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ನೆನೆವರಯ್ಯ, ಕಲ್ಲು ನಾಗರ ಕಂಡರೆ ಕೈ ಮುಗಿವರಯ್ಯ, ನಿಜದ ನಗರ ಕಂಡರೆ ಕೊಲ್ಲು ಕೊಲ್ಲು ಎಂಬುವರಯ್ಯ, ಕಲ್ಲು ನಾಗರ ಕಂಡರೆ ಕೈ ಮುಗಿವರಯ್ಯ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಸುಮಾ. ನಮ್ಮ ಜವನಾಯಕ ಸರ್ ಅವರ ಮಿಸಸ್. ಹೌದು ಸರ್. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವರು ತುಂಬ ಒಳ್ಳೆಯವರು. ತುಂಬ ಚಿಕ್ಕದ್ರಿಂದ ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ. ಅವರು ಪ್ರತಿಯೊಂದು ಇದರಲ್ಲಿ ಹಂತದಲ್ಲಿ ಅವರ ಯಶಸ್ಸಿದೆ. ಬೆಳೆಯೋದಕ್ಕೆ ಅವರೇ ರೀಸನ್, ಮೂಲ ಕಾರಣ. ಅವರಂತಾರೆ ನಾನು ಇವತ್ತೇನಾದರೂ ಆಗಿದ್ದೀನಿ ಅಂತಂದರೆ ನನ್ನ ಶ್ರೀಮತಿ ಸುಮಾ ಅವರು ಇನ್ಸ್ಪೈರ್, ಅವರೇ ನನಗೆ ಅಂತಾರೆ. ನೀವು ಅವ್ರನ್ನ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ? ಸರ್, ನಾನು ಆಗತೂರು ದೇವಸ್ಥಾನದಲ್ಲಿ ನೋಡಿದ್ದು. ಅಲ್ಲಿಂದ ಇವರು ನನಗೆ ಮೊದಲು ಪ್ರಪೋಸ್ ಮಾಡಿದ್ರು. ಆವಾಗ ನಾನು ಓಕೆ ಅಂತ ಹೇಳಿದೆ ಸರ್. ಈಗ ನಮಗೆ ದೊಡ್ಡ ಕನ್ಫ್ಯೂಸು ನಿಜವಾಗ್ಲೂ. ಅವ್ರು ಹೇಳ್ತಾರೆ ನೀವು ಪ್ರಪೋಸ್ ಮಾಡಿದ್ರಿ ಅಂತ, ನೀವು ಹೇಳ್ತಾ ಇದ್ರೆ ಅವ್ರು ಪ್ರಪೋಸ್ ಮಾಡಿದ್ರು ಅಂತ. ಪ್ರಪೋಸ್ ಮಾಡಿದ್ರೆ ನೀವು ಸತ್ಯ ಅದು ಸರ್, ಅವರೇನೆ ಪ್ರಪೋಸ್ ಮಾಡಿದ್ದು. ಮಿಡ್ ನೈಟಲ್ಲಿ ಕಾಲ್ ಮಾಡಿಬಿಟ್ಟು ಪ್ರಪೋಸ್ ಮಾಡಿದ್ರು. ಹಾಗೆ ನಾನು ಟೈಮ್ ಬೇಕು ನನಗೆ ಹೇಳೋದಕ್ಕೆ ಅಂತ ಹೇಳಿದೆ. ಆಗ ನಾನು ನನ್ನ ತಂಗಿನ ಕೇಳಿದೆ. ಓಕೆ ಆಯಿತು, ನಿನ್ನಿಷ್ಟ ಕಣೆ, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಹೇಳು ಅಂತಂದ್ಲು. ಸರಿ ಮೇಡಮ್, ನೀವು ಅವ್ರಿಗೆ ಪ್ರಪೋಸ್ ಮಾಡೋದು ಅದಕ್ಕಿಂತ ಮುಂಚೆ ನೀವು ಅವ್ರು ನೋಡಿದ್ರಿ, ಅವ್ರು ಪ್ರಪೋಸ್ ಮಾಡಿದಾಗ ನಿಮಗೆ ಅಷ್ಟೊತ್ತಿಗೆ ಗೊತ್ತಿತ್ತಾ ಅಥವಾ ನಿಮ್ಗೇನು ಅನ್ನಿಸ್ತು? ನನಗೆ ಗೊತ್ತಿತ್ತು ಸರ್. ಮೊದಲೇ ಇವ್ರು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಸರಿ ಆಯಿತು ಅಂದ್ಕೊಂಡು ಓಕೆ ಅಂತ ನಾನು ಒಪ್ಕೊಂಡೆ. ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ. ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಇವರೇ ಹೇಳಿದ್ಮೇಲೆ ನಾನು ಓಕೆ ಅಂದ್ಕೊಂಡು ಒಪ್ಕೊಂಡೆ ಸರ್. ಆಯ್ತು ಮೇಡಮ್, ಅಂದರೆ ಈಗ ಅವ್ರು ಇಷ್ಟಪಟ್ಟಿದ್ರು, ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಈಗಿನ ಕಾಲದಲ್ಲಿ ಎಷ್ಟೋ ಹೆಣ್ಮಕ್ಳುಗಳು ತುಂಬ ಐಫೈ ಮತ್ತು ಎಲ್ಲ ಒಂದು ಮೋಜು ಮಸ್ತಿ ಈ ಥರ ದೃಷ್ಟಿಲಿ ಇರುವಂಥದ್ದು. ಆದರೆ ನೀವು ಅವ್ರು ನೋಡಿದಾಗ ಕೂಡ, ಅವ್ರು ಪ್ರಪೋಸ್ ಮಾಡಿದಾಗ ಕೂಡ ಅವರು ಈಗ ಯಾವ ಸ್ಥಿತಿಲಿದ್ದಾರೋ ಅದೇ ರೀತಿ ಅಂಗವಿಕಲರು. ನಿಮಗೆ ಅದು ಯಾವುದು ಪಾಯಿಂಟ್ ಏನೋ ಆಗಿಲ್ಲ? ಇಲ್ಲ ಸರ್, ಅದೇನೋ ನಾನು ಯೋಚನೆ ಮಾಡಲಿಲ್ಲ. ಇವ್ರಿಗೆ ಒಂದು ಲೈಫ್ ಕೊಡಬೇಕು, ಮತ್ತು ಇವ್ರ ರೀತಿ ಇರೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರು ಮಾದರಿ ಆಗಬೇಕು. ಯಾಕೆಂದರೆ ಇಂಥವ್ರನ್ನ ಮದುವೆ ಆಗೋಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ ತುಂಬ ಜನ. ಎಲ್ಲೋ ಒಬ್ಬರು ಆಗಿದ್ದಾರೆ, ಇನ್ನೊಬ್ಬರು ಕೆಲವರು ಇಂಥವ್ರನ್ನ ಮದುವೆ ಆಗಬೇಕಾ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅವರು ಬೇಜಾರು ಮಾಡ್ಕೋಬಾರ್ದು ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ಆದರೆ ನನಗೆ ಇಷ್ಟ ಆಯಿತು. ಇಂಥವ್ರಿಗೆ ಲೈಫ್ ಕೊಟ್ಟರೆ ನಾನು ಚೆನ್ನಾಗಿರ್ಬೋದು, ಅವರು ಚೆನ್ನಾಗಿರ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಅವ್ರನ್ನ ಮದುವೆ ಆದೆ ಸರ್. ಈಗ ನೀವು ಇಲ್ಲಿವರೆಗೂ ಮದುವೆ ಆಗಿ ಇಷ್ಟು ವರ್ಷ ಆಯಿತು ಅಂತಾರಲ್ಲ, ಜೀವನದಲ್ಲಿ ಯಾವತ್ತೂ ಕೂಡ ಬೇಸರ ಅಥವಾ ನಾನು ಯಾಕೆ ಈ ಥರ ತಪ್ಪು ಮಾಡಿದೆ ಅಂತ ಯಾವಾಗ ಅನಿಸ್ತು? ಇಲ್ಲ ಸರ್, ಯಾವಾಗಲೂ ಒಂದ್ಸಲ ಆ ರೀತಿ ಬರಂಗೆ ಇವರು ನೋಡ್ಕೊಂಡಿಲ್ಲ. ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಎಲ್ಲೇ ಹೋದ್ರೂ ನನ್ನ ಜೊತೆಗೆ ಬರ್ತಾರೆ. ನನ್ನನ್ನು ಬಿಟ್ಟು ಹಾಸ್ಪಿಟ್ಲಿಗೆ ಬಿಟ್ಟು ಅವರು ಆಮೇಲೆ ಡ್ಯೂಟಿಗೆ ಹೋಗ್ತಾಯಿದ್ರು ಸರ್. ಅವರು ಪ್ರೋಗ್ರಾಮಿಗೆ ಹೋಗ್ತಾಯಿದ್ರು. ನನ್ನನ್ನು ಡ್ಯೂಟಿಗೆ ಬಿಟ್ಟು ಆಮೇಲೆ ಅವರು ಪ್ರೋಗ್ರಾಮಿಗೆ ಹೋಗ್ತಾಯಿದ್ರು. ಮತ್ತೆ ಕರ್ಕೊಬರೋಕ್ಕೆ ಮತ್ತೆ ಅವರೇ ಬರ್ತಾಯಿದ್ರು ನನ್ನನ್ನು ಪಿಕ್ ಮಾಡೋಕ್ಕೆ, ಮತ್ತು ಇದೆಲ್ಲ ಇದು ಮಾಡೋಕ್ಕೆ ಸರ್. ನೀವು ನರ್ಸಿಂಗ್ ಕೆಲಸ ಮಾಡ್ತಿದ್ರಿ ಅಂತ ಹೌದು. ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಸಂಬಂಧಿಕರು, ನಿಮ್ಮ ಮನೆಯವರು ಈ ಥರ ಒಬ್ಬ ಗಂಡ ಮದುವೆ ಆಗಿದ್ದೀವಿ ಅಂತ ಎಲ್ಲಾದರೂ ಯಾರು ಬೇಸರ ಆಗಿರ್ಬೋದು, ನೋವಾಗಿರ್ಬೋದು, ಏನಾದ್ರು ಉಂಟಾ ನಿಮಗೆ? ಇಲ್ಲ ಸರ್, ಮೊದಲು ಅಂದರೆ ಅವರು ನಿನಗೆ ಮದುವೆ ಆಗ್ತೀಯ, ಹಂಗಿದ್ದಾರೆ ಹಿಂಗಿದ್ದಾರೆ ನೋಡೋದಕ್ಕೆ ಅಂತ ಹೇಳಿದರು ಸರ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ರೀತಿ ಹೇಳಿದರು. ಆಮೇಲೆ ಇವರಂದರು ನಾನು ಬಂದುಬಿಡ್ತೀನಿ, ನಂಗೆ ಆಗ್ತಾಯಿಲ್ಲ ನಮ್ಮ ಮನೇಲಿ ಇರೋದಕ್ಕೆ ಅಂತ ಹೇಳಿದಾಗ, ಇಲ್ಲ ಮನೆಯವ್ರನ್ನೆಲ್ಲರನ್ನೂ ಒಪ್ಸೋಣ, ಆಮೇಲೆ ಮದುವೆ ಆಗೋಣ ಅಂತ ಹೇಳಿದರು ಸರ್. ನಿಮ್ಮದು ಸ್ಟಾರ್ಟಿಂಗ್ ಮದುವೆ ಆಗೋ ಟೈಮಲ್ಲಿ ನಿಮ್ಮ ಮನೆಯವರು ಒಪ್ಕೊಳ್ಳಿರಲ್ಲ. ಇಲ್ಲ ಸರ್. ಆಗ ನೀವು ಮನೇಲಿ ಹೇಗೆ ಅನ್ಕೊಂಡು
ಕನ್ವಿನ್ಸ್ ಮಾಡಿದ್ರಿ? ಸರ್ ಎಲ್ಲ ಹೇಳಿದೆ, ಈ ರೀತಿ ನಾವು ಏನಿಲ್ಲ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ಒಪ್ಪಿಸ್ದೆ ಸರ್. ಈಗ ನೀವು ಚೆನ್ನಾಗಿದ್ದೀರ, ಹೌದು. ಈಗ ನೀವು ಅವ್ರು ನಿಮಗೆ ಬೆನ್ನೆಲುಬಾಗಿದ್ದಾರೆ, ನಮ್ಮ ಶ್ರೀಮತಿ ಅವರು ಅಂತ ಹೇಳಿದ್ರು. ಅವ್ರಿಗೆ ಈಗ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೋಗೋದಿರ್ಬೋದು, ಅವ್ರನ್ನ ದಿನನಿತ್ಯ ಯಾವ ರೀತಿ ಅವ್ರು ಕೇರ್ ಮಾಡ್ತಾರೆ? ಅವ್ರ ಸರ್. ಕಾರ್ಯಕ್ರಮ ಮಾಡೋದು ಕಲಾವಿದರು ಬೇರೆ, ಹೌದು ಅವ್ರಿಗೆ ತುಂಬ ನ್ಯೂನತೆ ಇರೋದ್ರಿಂದ ನೀವು ಯಾವ ರೀತಿ ಅವ್ರನ್ನ ಕೇರ್ ಮಾಡ್ತೀರಾ? ಸರ್, ಪ್ರತಿಯೊಂದನ್ನು ಅವರು ಏನೇನು ಕೇಳ್ತಾರೆ ಅದನ್ನೆಲ್ಲ ತಗೊಬಂದು ಅವ್ರ ಮುಂದೆ ಕೊಡ್ತೀನಿ ಸರ್. ಪ್ರತಿಯೊಂದು ಊಟ ಆಗಿರ್ಬೋದು, ಇನ್ನೊಂದು ಎಲ್ಲ ಪ್ರತಿಯೊಂದನ್ನು ಅವ್ರ ಮುಂದಿಗೆ ತಂದು ಕೊಡ್ತೀನಿ. ಆಮೇಲೆ ಅವ್ರು ಹೇಳ್ಸೋದು ಸೋಂಬೇರಿತನ ಜಾಸ್ತಿ ಇವರಲ್ಲಿ, ಸ್ವಲ್ಪ ಅವ್ರನ್ನ ಹೇಳ್ಸ್ಬೇಕು, ಬೇಗ ಫೋರ್ಸ್ ಮಾಡಿ ಹೇಳ್ಸಿ ಬೇಗ ಪ್ರೋಗ್ರಾಮ್ ಕಳಿಸ್ತೀನಿ. ಲೇಟ್ ಆಯಿತು ಅಂದರೆ. ಸೋಂಬೇರಿತನ ಅಲ್ಲ ಅಂತ ಅನ್ಕೋತೀನಿ, ಯಾಕೆ ಹೌದೌದು. ಅವ್ರು ಅಂಗವಿಕಲರಾಗಿರೋದ್ರಿಂದ ಸಾಕಷ್ಟು ವಿಶ್ರಾಂತಿ ಬೇಕಾಗುತ್ತೆ. ಹೌದೌದು. ನಿಮಗೆ ಪ್ರೀತಿ ಇರೋದ್ರಿಂದ ಸೋಂಬೇರಿತನ ಅಂತ ಇದ್ರೆ, ಯಾಕೆಂದ್ರೆ ಅವ್ರು ನಡೆಯೋಕ್ಕಾಗಲ್ಲ, ತಿರ್ಗಾಡಕ್ಕೆ ಹೌದೌದು. ಎಲ್ಲೇ ಹೋದ್ರು ಕೂಡ ನೀವೇ ಎಲ್ಲ ಕ್ಯಾರಿ ಮಾಡ್ಬೇಕು, ಎಲ್ಲವನ್ನು ಹೌದು. ಕೊಡ್ಬೇಕು. ಅಂತ ಸಂದರ್ಭದಲ್ಲಿ ಯಾವತ್ತೂ ನಿಮಗೆ ಬೇಸರ ಆಗಿಲ್ಲ? ಇಲ್ಲ ಸರ್, ಯಾವತ್ತೂ ಬೇಸರ ಆಗಲಿಲ್ಲ. ಇವ್ರು ಊಟ ಮಾಡಿದಾಗ ಕೂಡ ನಾನು ಊಟ ಮಾಡಿ ಇವ್ರನ್ನ ತಿಂಡಿ ತಿನ್ನಿಸ್ಬಿಟ್ಟೆ ಮಲಗಿಸಿದ್ದೀನಿ ಸರ್, ಫಂಕ್ಷನ್ ಪ್ರೋಗ್ರಾಮಿಂದ ಬಂದಾಗ. ಸರ್, ನಮ್ಮ ಮನೇಲಿ ಸಡನ್ನಾಗಿ ಒಪ್ಪಲಿಲ್ಲ. ಬೇರೆ ಪೊಲೀಸ್ ಮತ್ತು ಇನ್ನೊಬ್ಬರು ಲಾಯರ್ ಬಂದಿದ್ದರು. ಅವ್ರನ್ನ ಮದುವೆ ಆಗಿದ್ದರೆ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಿದ್ರು ಅಂತ ನನಗೆ ನಂಬಿಕೆ ಇಲ್ಲ ಸರ್. ಇವರು ಅಷ್ಟು ನನ್ನ ಚೆನ್ನಾಗಿ ನೋಡಿಕೊಂಡು ನನ್ನ ಒಂದು ದೇವತೆ ಥರ ಅಂದ್ಕೊಂಡು ನಂಬ್ಕೊಂಡಿದ್ದಾರೆ. ಇವ್ರಿಗೆ ಇಂಥವ್ರಿಗೆ ನಾನು ಆಶ್ರಯ ಆಗಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಮೇಡಮ್, ಅವರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಅಂದರೆ, ನನಗೆ ಈ ಥರ ಒಂದು ಸಮಸ್ಯೆ ಇದೆ ಅಂದ್ಬಿಟ್ಟು ಅವರು ಸಿಂಪತಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ, ನಿಜವಾದ ಪ್ರೀತಿ ಅಂತ? ಇಲ್ಲ ಸರ್, ಆ ರೀತಿ ಏನಿಲ್ಲ, ನಿಜವಾದ ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅವರನ್ನು. ಎಲ್ಲಾದರೂ ಗುರುತಿಸಿರೋದು ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಉಂಟಾ? ಹೌದು ಸರ್, ಇದುವರೆಗೂ ನಮ್ಮ ಒಂದು 15 ವರ್ಷಗಳ ಸಂಗೀತ ಕ್ಷೇತ್ರದ ಈ ಒಂದು ಸೇವೆಯನ್ನು ಗುರುತಿಸಿ ನಮಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಕಳೆದ 2018ನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ನಮ್ಮ ಒಂದು ಅಂಗವಿಕಲ ಕ್ಷೇತ್ರದಲ್ಲಿ ವೈಯಕ್ತಿಕ ಸಾಧನೆಯನ್ನು ಗುರುತಿಸಿ ಒಂದು ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಸರ್ಕಾರದ ವತಿಯಿಂದ ನೀಡಿ, ಮಾನ್ಯ ಕುಮಾರಸ್ವಾಮಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕರ್ನಾಟಕ ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಸರ್. ಆಗ 2019ರಲ್ಲಿ ಒಂದು ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಅಂತೇಳಿ ಅಲ್ಲಿಂದ ನಮ್ಮ ಈ ಒಂದು ಸಂಗೀತ ಕ್ಷೇತ್ರದ ಅಂಗವಿಕಲರಾಗಿ ಇಷ್ಟು ವೈಯಕ್ತಿಕ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ಒಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಡಾಕ್ಟರೇಟ್ ಕೂಡ ಆಗಿದೆ? ಹೌದು ಸರ್. ನಾವೀಗ ಬರೀ ಜವನಾಯಕರು ಅಂತ ಹೇಳೋಂಗಿಲ್ಲ, ಡಾಕ್ಟರ್ ಜವನಾಯಕರು ಅಂತ ಹೇಳಬೇಕು. ಓಕೆ ಸರ್. ನೀವು ಅದನ್ನೆಲ್ಲೂ ಹೇಳ್ಕೊಳ್ಳಲ್ಲ? ಹೇಳ್ಕೊಳ್ಳೋಣ ಸರ್. ಅದಲ್ಲದೆ ಸರ್ ಬೇರೆ ಸರ್, ಇನ್ನು ಸಂಘ ಸಂಸ್ಥೆಗಳು ಇದುವರೆಗೂ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಸರ್. ನಿಮಗೆ ನಿಮ್ಮ ಜೀವನ ತೃಪ್ತಿ ಅನ್ನಿಸ್ತಾ ಇದೆ? ತೃಪ್ತಿ ಸಹ ನನಗೆ ತುಂಬ ತೃಪ್ತಿ ಆಗ್ತಾಯಿದೆ. ನನಗೆ ಒಂದು ಸ್ಥಾನಮಾನ ಸಿಕ್ಕಿರೋದನ್ನು ಅಂಗವಿಕಲತೆ ವತಿಯಿಂದ ಮತ್ತು ನಮ್ಮ ಸಾಧನೆಯಿಂದ ನಾನು ಹಂಗೆ ಕೂತ್ಕೊಂಡು ಆಗ್ತಿರಲಿಲ್ಲ. ಅದರಿಂದ ಅಂಗವಿಕಲತೆ ನ್ಯೂನತೆ ಅಂತ ನಿಮ್ಗೆ ನಂಗೆ ಅನಿಸಿಲ್ಲ ಸರ್. ಪ್ರತಿದಿನ ಕೆಲಸ ಮಾಡಬೇಕು ಸರ್. ನನಗೆಲ್ಲ ಸ್ಫೂರ್ತಿ ಸಂಗೀತವೇ, ಅದನ್ನು ದೇವರು ಅಂತ ಅಂದ್ಕೊಂಡಿದ್ದೆ, ಮತ್ತು ಅದನ್ನೇ ನನಗೆ ಸ್ಫೂರ್ತಿ. ನಾನು ಇದು ಕಲಿದೇ ಹೋಗಿದ್ರೆ ಅಂಗವಿಕಲರು ಎಲ್ಲೋ ಹೋಗಿ ಅವರ ಒಂದು ಜೀವನವೇ ನೋಡಿ ಅತ್ತಂತ ಸ್ಥಿತಿಯಲ್ಲಿ ಅವರೇ. ನಾನು ಇದು ಕಲಿದೇ ಹೋಗಿದ್ರೆ ನಾನು ಒಂಥರ ಮೂಲೆಯಲ್ಲಿ ಕೂತಿದೆ ಅನಿಸ್ತದೆ. ಇದಕ್ಕೆಲ್ಲ ಸ್ಫೂರ್ತಿ ಸಂಗೀತವೇ ಸರ್. ಅವು ಕಲಿಬೇಕು ಅಂತ ಅನಿಸಿದ್ದು ಯಾವ ಕಾರಣ ಅಂತ ಈಗ ನೆನಪಿದೆಯಾ? ನೆನಪಿದೆ ಸರ್. ಯಾವ ಕಾರಣಕ್ಕೋಸ್ಕರ? ನಾನು ಪ್ರೈಮರಿ ಸ್ಕೂಲ್ ಓದ್ತಿರುವಾಗ ಒಂದು ಭಜನೆ ಆಡಿದೆ. ನನಗೊಂದು ಫಸ್ಟ್ ಪ್ರೈಜ್ ಬಂತು ನನಗೆ ಜಾನಪದದಲ್ಲಿ. ಅದಿನ್ನು ಪ್ರಶಸ್ತಿ ಹಂಗೆ ಇಟ್ಕೊಂಡಿದ್ದೀನಿ. ಹೈಸ್ಕೂಲ್ ಹೋಗ್ತಿರುವಾಗ ನಾನು 2002ನೇ ಇಸ್ವಿಲಿ 8ನೇ ಕ್ಲಾಸು ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟರ್ ಗುರುತಿಸಿ ನನಗೆ ಒಂದು ಪ್ರಶಸ್ತಿ ಕೊಟ್ಟರು, ಚೆನ್ನಾಗಿ ಆಡ್ತೀರಾ ಅಂತ. ಅದು ಸ್ಫೂರ್ತಿ ಆಯಿತು. ಇದರಿಂದ ನನಗೆ ಇನ್ನೂ ಗೌರವ ಸಿಗ್ಬೋದಲ್ಲ, ಇದು ನಾನು ಮುಂದುವರಿಸ್ಕೋಬೇಕು ಅಂತ ಅಲ್ಲೇ ನನಗೆ ಸ್ಫೂರ್ತಿ ಆಯಿತು ಸರ್. ಸರ್, ಈಗ ನಿಮ್ಮ ಥರನೇ ಎಷ್ಟೋ ಜನ ವಿಕಲಚೇತನರಿದ್ದಾರೆ, ಅವ್ರಿಗೆ ಹೇಳೋದಾದ್ರೆ? ಸರ್, ನಮ್ಮ ರೀತಿಯಾಗಿ ವಿಕಲಚೇತನರು ಎಷ್ಟೋ ಜನ ಇದ್ದಾರೆ. ಆದರೆ ನಾವು ವಿಕಲಚೇತನರು ಅಂತ ನಮ್ಮ ಮನಸ್ಸಲ್ಲಿ ಅದನ್ನು ಕೊರಗಬಾರ್ದು. ಅಂಗವಿಕಲತೆ ಅನ್ನೋದು ಶಾಪ ಅಂತ, ಶಾಪವೂ ಅಲ್ಲ ಅದು. ಅಂಗವಿಕಲ ಮನಸ್ಸು ಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಸರ್. ಅದಕ್ಕೆ ಉದಾಹರಣೆ ನಾನೇ ಅಂತ ಅನ್ಬೋದು. ನಾನು ಅಂಗವಿಕಲ ಅಂತ ಮನೇಲಿ ಕೂತ್ಕೊಂಡಿದ್ರೆ ನಾನು ಈ ರೀತಿ ಸಾಧನೆ ಮಾಡೋಕ್ಕಾಗ್ತಿರಲಿಲ್ಲ. ನಾನು ಒಂಥರ ಜೀವನದಲ್ಲಿ ಚಾಲೆಂಜ್ ಆಗಿ ತಗೊಂಡೆ. ಅಂಗವಿಕಲರಾಗಿ ಇದ್ಕೊಂಡು ಸಾಧನೆ ಮಾಡ್ಬೋದು ಅಂತ ನಾನು ಹಲವಾರು ಕಷ್ಟಪಟ್ಟೆ. ಈ ಸಂಗೀತ ಸದ್ಯದಲ್ಲಿ ನಾನು ಸಾಧನೆ ಮಾಡಿ ನನಗೆ ಹಲವಾರು ಎಲ್ಲರೂ ಗೌರವಿಸುವಂಥ ಒಂದು ಸ್ಥಾನಮಾನ ಸಿಕ್ಕಿದೆ. ಆದ್ದರಿಂದ ಅಂಗವಿಕಲರು ಎಷ್ಟೋ ಅವಕಾಶಗಳಿಗೆ ಅದನ್ನು ಉಪಯೋಗ ಮಾಡಿಕೊಂಡು ಸಾಧನೆ ಮಾಡ್ಬೋದು ಸರ್. ಅಂದರೆ ಬೇರೆಯವ್ರ ಕಾರ್ಯಕ್ರಮಗಳಿಗೆ ಹೋಗ್ತೀರಾ ಅಥವಾ ನಿಮಗೂ ಕಾರ್ಯಕ್ರಮಗಳು ಸಿಗ್ತಾವೆ? ಸರ್, ನಮಗೂ ಕಾರ್ಯಕ್ರಮ ಸಿಗ್ತದೆ. ನಮಗೇನೆ ನಾನು ಯಥೇಚ್ಛವಾಗಿ ಆಗ ಬೇರೆಯವ್ರಿಗೆ ಹೋಗಿ ಅವಲಂಬಿತರಾಗಿದೆ. ಬರೀ ಕೀಬೋರ್ಡ್ ನುಡ್ಸೋಕೆ ಹೋಗ್ತೀನಿ. ಈಗ ನಾನೇ ಕತೆ ಕಲ್ತ್ಕೊಂಡು ಈಗ ನಮಗೆ ಯಥೇಚ್ಛವಾಗಿ ಕಾರ್ಯಕ್ರಮ ಬರ್ತಾಯಿದೆ. ನಮ್ಮ ಜೊತೆಗೆ ಹಲವಾರು ಈಗ ಒಂದು 5-6 ಜನಗಳಿಗೆ ನಾನು ಉದ್ಯೋಗ ಕೊಟ್ಟಿದ್ದೀನಿ ಸರ್. ತಬಲಾ ಆಗಿರ್ಬೋದು, ಹಾಡವರು ಮತ್ತು ಸೌಂಡ್ ಸಿಸ್ಟಮು, ಹಾಗೆ ಈ ಪಕ್ಕವಾದ್ಯಗಳು, ಅದೆಲ್ಲರೂ ಕೂಡ ಕಡಿಮೆ ನಮ್ಮ ಜೊತೆಗೆ ಒಂದು 5-6 ಜನ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಸರ್. ಅಂದರೆ
ನೀವು ಕಾರ್ಯಕ್ರಮ ಒಪ್ಕೊಂಡು ಈ ಒಂದು 5-6 ಜನ ಪ್ರತಿನಿತ್ಯ ಒಂದು ರೀತಿ ಉದ್ಯೋಗ ಕೊಡೋಂಗಾಗಿದೆ ಸರ್. ಅದು ನಿಮಗೆ ಬಹಳ ತೃಪ್ತಿ ಕೊಡ್ತದೆ. ತೃಪ್ತಿ ಕೊಡ್ತಾಯಿದೆ ಸರ್. ಸಮಾಜದಲ್ಲಿ ನಮ್ಮ ಯಜಮಾನ್ರ ಥರ ತುಂಬ ಜನ ಅಂಗವಿಕಲರು ಇರ್ತಾರೆ. ಕಣ್ಣು ಕಾಣಿಸ್ತದವರು, ಕಿವಿ ಕೇಳಿಸ್ತದವರು, ಮಾತು ಬರ್ದದವರು, ಮತ್ತು ನಡೆಯೋಕ್ಕಾಗ್ದದವರು, ಇಂಥವರೆಲ್ಲ ತುಂಬ ಜನ ಇದ್ದಾರೆ. ಅಂಥವ್ರಿಗೂ ಒಂದು ಬದುಕು ಅನ್ನೋದು ಇರುತ್ತೆ. ಅವ್ರಿಗೂ ನಾನು ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರನ್ನ ದಯವಿಟ್ಟು ಗೌರವಿಸಿ ಅಂಥವ್ರಿಗೊಂದು ಬಾಳು ಕೊಡಬೇಕು ಅಂತ ಕೇಳ್ಕೊತೀನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.